विश्वस्योदयमातनोति पदमुत्राणं विदन्ते पुनः संख्याप्तिकरः निसाधनवरं भक्तिश्रुतिः व्यञ्जयन् स्वापं प्रापयति श्रमापदते कल्पावसाने च यः तं देवं पितरं पतिमुरुतमं वन्दे रमावरः। नमस्ते प्राणेश प्रणतविभवायावनिमगाः नमस्वामिन्नरामप्रियतं हनुमन्गुरुगुण नमः तुभ्यं भीमप्रबलगुणकृष्णेष्टभुजहर नमः श्रीमन्मध्वप्रदेशसदृशं नो जय जय। परिगणवरभूषः पार्वतीश्लाघ्यवेषः कलजनकृतदोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। दुर्वायुरातमाद्यत्कनिवरदमनोदां पञ्चास्य लीलाम् आतन्वन्मोदतीर्थागमगहनपयोराशिमन्थाचरश्रीः विख्यातः कण्ठपल्लीस्थलवरवसतिः श्रीरघुत्तमसनामा दद्यात् वागर्थबोधं मम परमं ग्रन्थमेनं विधातु। हरि ओम्। आषाढ़ ಶುಕ್ಲ ಏಕಾದಶಿಯ ಪರಮ ಪವಿತ್ರವಾದ ದಿನ ಇವತ್ತು. ಮುಖ್ಯವಾಗಿ ಚಾತುರ್ಮಾಸ್ಯದ ಒಂದು ವ್ರತಾರಂಭ ಇಂದಿನಿಂದ. ಈ ಏಕಾದಶಿಯನ್ನು ಶಯನೇಕಾದಶಿ ಅಂತ ಶಾಸ್ತ್ರಗಳೆಲ್ಲ ಹೇಳ್ತಾರೆ. ಅಂದರೆ ದೇವರು ಯೋಗ ನಿದ್ರೆಯಲ್ಲಿ ಅವ್ರನ್ನ ವ್ರತರಾಗ್ತಾರೆ. ಇಂದು ಆಷಾಢ ಏಕಾದಶಿ ಶಯನೇಕಾದಶಿ ಅಂತ ಎನಿಸಿದರೆ ಕಾರ್ತೀಕ ಏಕಾದಶಿ ಅದು ಪ್ರಬೋಧಿನಿ ಏಕಾದಶಿ ಅಂತ ಎನಿಸ್ತದೆ. ಈ ಆಷಾಢ ಈ ಒಂದು ಕಾಲದಲ್ಲಿ ವಿಠ್ಠಲ ದೇವರ ಒಂದು ವಿಶೇಷವಾದ ಉತ್ಸವವನ್ನು ನಡೆಸ್ತಾರೆ. 9 ದಿನಗಳ ಪರ್ಯಂತ ಈ ಉತ್ಸವವನ್ನು ನಡೆಸೋದರಿಂದ ಆಷಾಢದಲ್ಲಿಯೂ ಮತ್ತು ಕಾರ್ತೀಕದಲ್ಲಿಯೂ 2 ಮಾಸಗಳಲ್ಲಿಯೂ ಕೂಡ ಈ ವಿಠ್ಠಲ ದೇವರ ಉತ್ಸವವನ್ನು ನಡೆಸ್ತಾರೆ. ಹಾಗಾಗಿ ಇದು ವಿಠ್ಠಲ ನವರಾತ್ರೋತ್ಸವ ಅಂತಲೇ ಇದು ಪ್ರಸಿದ್ಧವಾಗಿದೆ. ಅನೇಕ ಹರಿದಾಸರೆಲ್ಲ ತಿಳಿಸುವಂತೆ ಕೃಷ್ಣ ಅವನು ಅನ್ನಬ್ರಹ್ಮ ಅಂತ ಎನಿಸಿದರು. ವೆಂಕಟೇಶ್ವರ ದೇವರು ಅವರು ಕಾಂಚನ ಬ್ರಹ್ಮ ಅಂತ ಎನಿಸ್ತಾರೆ. ಇನ್ನು ವಿಠ್ಠಲ ಏನಿದ್ದಾನೆ ಅವನು ನಾದವಿಠ್ಠಲ ನಾದಬ್ರಹ್ಮ ಅಂತ ಅವನು ಕರೆಸಿಕೊಂಡ. ಇದು ಈ ಸಂಗತಿಯನ್ನು ಹರಿದಾಸರುಗಳೇ ವಿಶೇಷವಾಗಿ ತಿಳಿಸಿದರು. ಎಲ್ಲ ಹರಿದಾಸರುಗಳಿಗೆ ಸ್ಫೂರ್ತಿಯ ದೈವ ಆರಾಧ್ಯ ದೈವ ಒಂದು ಭಕ್ತಿಯ ಕಾರಂಜಿ ಅದು ನಿರ್ಮಾಣವಾಗುವುದು ಎಲ್ಲಿ ಅಂದರೆ ಅದು ವಿಠ್ಠಲನ ಸನ್ನಿಧಾನ. ಹಾಗಾಗಿ ಕರ್ನಾಟಕ ಸಂಗೀತ ಲೋಕದ ಪಿತಾಮಹ ಅಂತ ಏನು ಎನಿಸಿದ್ದಾರೆ ಪುರಂದರದಾಸ. ಅವರಿಂದ ಒಂದು ದೊಡ್ಡ ಒಂದು ಕ್ರಾಂತಿ ಆಯಿತು. ದಾಸ ಸಾಹಿತ್ಯದಲ್ಲಿ ಭಕ್ತಿಯ ಲೋಕದಲ್ಲಿ ಒಂದು ವಿಶೇಷವಾದ ಕ್ರಾಂತಿ ಆಯಿತು. ಕನ್ನಡ ನುಡಿಯಲ್ಲಿಯೂ ಕೂಡ ಕ್ರಾಂತಿಯಾದದ್ದು ಪುರಂದರದಾಸ. ಹಾಗಾಗಿ ಒಂದರ್ಥದಲ್ಲಿ ಕನ್ನಡದ ರಥವನ್ನು
ಕನ್ನಡದ ತೇರನ್ನು ಜೊತೆಗೆ ಕನ್ನಡದ ಮೂಲಕ ಮತ್ತೊಂದು ಭಕ್ತಿಯ ರಥವನ್ನು ತೇರನ್ನು ಪ್ರಥಮವಾಗಿ ಲೋಕದಲ್ಲೆಲ್ಲ ಉತ್ಸವ ಮಾಡಿದವರು, ರಥೋತ್ಸವವನ್ನು ನಡೆಸಿದವರು ಅಂದರೆ ಪುರಂದರದಾಸ. ಇಂತಹ ಒಂದು ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡು ನಾದಪ್ರಿಯನಾದ ಭಗವಂತನನ್ನು ನಾವು ವಿಶೇಷವಾಗಿ ಭಕ್ತಿಯಿಂದ ಆರಾಧನೆ ಮಾಡಬೇಕು. ದೇವರಿಗೆ ನಾದ ಅಂದರೆ ತುಂಬ ಇಷ್ಟ. ಪ್ರಥಮ ನಾದ ಅಂದರೆ ಓಂಕಾರ ನಾದ. ಓಂಕಾರದಿಂದಲೇ ಎಲ್ಲ ನಾದಗಳು ಅದು ಹೊರಹೊಮ್ಮುತ್ತದೆ. ಓ ಎನ್ನಬಾರದೆ ಓಂಕಾರ ಪ್ರತಿಪಾದ್ಯ ಅಂತ ಹರಿದಾಸರು ಪ್ರಣವ ನಾದದ ಓಂಕಾರ ನಾದದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಎಲ್ಲ ನಾದಗಳಿಗೂ ಮೂಲ ಯಾವುದು ಅಂದರೆ ಓಂಕಾರ, ಪ್ರಣವ. ಯಾಕೆ ಸರ್ವನಾದಗಳಿಗೆ ಮೂಲ ಆಗ್ತದೆ ಅಂದರೆ ಓಂಕಾರದ ವಾಚ್ಯ ಪ್ರಣವ ಶಬ್ದದ ಪ್ರತಿಪಾದ್ಯ ಅದು ದೇವರಾಗಿದೆ. ಅಂದರೆ ದೇವರನ್ನು ಹೊರತುಪಡಿಸಿ ಓಂಕಾರ ಯಾರನ್ನು ಹೇಳುವುದು? ಓಂ ಅಂತ ನಾವೇನು ಉಚ್ಚರಿಸ್ತೇವೆ ಅದು ಶ್ರೀಮನ್ನಾರಾಯಣನಿಗೆ ಮಾತ್ರ ಮೀಸಲು. ಅದು ಬಿಟ್ಟರೆ ಲಕ್ಷ್ಮಿಗೂ ಆ ಶಬ್ದ ಇಲ್ಲ. ಇನ್ನೂ ಅವಳು ಅಭಿಮಾನಿಯಾಗಿದ್ದಾಳೆ ಓಂಕಾರಕ್ಕೆ, ಪ್ರಣವನಾದಕ್ಕೆ. ಮಹಾಲಕ್ಷ್ಮಿ ಅಭಿಮಾನಿಯಾಗಿದ್ದಾಳೆ ಹೊರತು ಓಂಕಾರ ವಾಚ್ಯಳು ಅವಳ ಆಗುವುದಿಲ್ಲ. ಬಹಳ ಒಂದು ಸೂಕ್ಷ್ಮವಾದ ಸಂಗತಿ ಇದು. ಅಂದರೆ ಎಲ್ಲ ವೇದಗಳು ತಿಳಿಸುವಂತೆ ಓಂಕಾರದ ಪರಮ ಮುಖ್ಯಾರ್ಥ ಓಂಕಾರ ಶಬ್ದ ವಾಚ್ಯ ಅದು ಒಬ್ಬನೇ ಆಗಿದ್ದಾನೆ, ವಿಷ್ಣು ಆಗಿದ್ದಾನೆ. ಆ ವಿಷ್ಣುವೇ ಕೃಷ್ಣನಾಗಿ ಬಂದಿದ್ದಾನೆ. ಆ ಓಂಕಾರ ಶಬ್ದವಾಚ್ಯನಾದ ಆ ಕೃಷ್ಣನೇ ಮತ್ತೆ ವೆಂಕಟೇಶ್ವರನಾಗಿ ಬಂದಿದ್ದಾನೆ. ಅದೇ ಕೃಷ್ಣನೇ ಮತ್ತೆ ಪುನಃ ಏನಾಗಿದ್ದಾನೆ ಅಂದರೆ ಬಾಲರೂಪವನ್ನು ತೋರಿಸಿದ್ದಾನೆ ವಿಠ್ಠಲನಾಗಿ. ಕೆಲವರೆಲ್ಲ ಏನು ತಿಳಿದಿದ್ದಾರೆ ಅಂದರೆ ಕೃಷ್ಣ ಬೇರೆ, ವಿಠ್ಠಲ ಬೇರೆ, ವೆಂಕಟೇಶ್ವರ ಬೇರೆ ಅಂತ ಈ ರೀತಿಯಾಗಿ ತಪ್ಪಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಹರಿದಾಸರು ಮುಖ್ಯವಾಗಿ ವಾದರಾಜಗುರು ಸಾರ್ವಭೌಮರು ತಮ್ಮ ಕೃತಿಗಳಲ್ಲಿ ಅವರೇನು ತಿಳಿಸ್ತಾರೆ ಅಂದರೆ ಕೃಷ್ಣ ಬೇರೆ ಅಲ್ಲ, ವಿಠ್ಠಲ ಬೇರೆ ಅಲ್ಲ, ವೆಂಕಟೇಶ್ವರ ಬೇರೆ ಅಲ್ಲ. ಆ ಕೃಷ್ಣನೇ ಕಲ್ಯಾಣ ರೂಪದಿಂದ ವೆಂಕಟೇಶ್ವರನಾಗಿ ಬಂದರೆ ಬಾಲರೂಪದಿಂದ ವಿಠ್ಠಲನಾಗಿ ಬಂದಿದ್ದಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ನಾವು ನಾದಬ್ರಹ್ಮ, ಕಾಂಚನ ಬ್ರಹ್ಮ, ಅನ್ನಬ್ರಹ್ಮ ಅಂತ ಹೀಗೆ ಹೇಳುವಾಗ ಕೃಷ್ಣನೇ ವೆಂಕಟೇಶ್ವರ ವಿಠ್ಠಲನಾದ್ದರಿಂದ ಅವ ಮೂರು ರೂಪಗಳು ಅನ್ನಬ್ರಹ್ಮನೇ, ಮೂರು ರೂಪಗಳು ನಾದಬ್ರಹ್ಮ, ಮೂರು ರೂಪಗಳು ಕಾಂಚನ ಬ್ರಹ್ಮ. ಅಂದರೆ ಅನ್ನಮಯನೂ ಹೌದು, ಮತ್ತು ನಾದಮಯನೂ ಹೌದು, ಇನ್ನು ಆನಂದಮಯನೂ ಹೌದು. ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಅಂದರೆ ಭೇದ ಉಪಾಸನೆ ಮಾಡಿದಂತೆ ಆಗುವುದಿಲ್ಲ. ಅಂದರೆ ಭಗವಂತನ ರೂಪಗಳಲ್ಲಿ ಭೇದವನ್ನು ಚಿಂತನೆ ಮಾಡದೆ ಅಭೇದವನ್ನು ಉಪಾಸನೆ ಮಾಡಿದಂತಾಗಿ ಒಂದು ವಿಶೇಷವಾದ ಪುಣ್ಯ
ಅದಕ್ಕಿಂತಲೂ ಮಿಗಿಲಾಗಿ ದೇವರ ಅನುಗ್ರಹ ನಮಗಾಗ್ತದೆ. ಇವತ್ತಂತೂ ಆಷಾಢ ಏಕಾದಶಿಯಂತೂ ಏಕಾದಶಿಯೇ ವಿಷ್ಣು ದಿನ, ಹರಿದಿನ. ತತ್ರಾಪಿ ಆಷಾಢ ಏಕಾದಶಿ ಅದು ವಿಠ್ಠಲನ ದಿನ, ಕೃಷ್ಣನ ದಿನ. ಅದು ಪ್ರಾಯ ಕೃಷ್ಣ ಬರುವಾಗ ಎಲ್ಲೋ ಒಂದು ಕಡೆ ಊಟಕ್ಕಿಂತ ಉಪವಾಸಕ್ಕೆ ಹೆಚ್ಚು ಮಹತ್ವ. ರಾಮ ಬರುವಾಗ ಅಲ್ಲಿ ವೈಭವ ಇರ್ತದೆ, ಅಂದರೆ ಹೊಟ್ಟೆಯ ಬಗ್ಗೆ ವಿಚಾರ ಇರ್ತದೆ. ಕೃಷ್ಣ ಬರುವಾಗ ಹೊಟ್ಟೆಯ ಬಗ್ಗೆ ಆಲೋಚನೆ ಇರ್ತದೆ. ಅದೇನಿದ್ರು ಕೂಡ ತಲೆಯ ಬಗ್ಗೆ, ಮಸ್ತಕದ ಬಗ್ಗೆ ಮಾತ್ರ ಆಲೋಚನೆ. ಕೃಷ್ಣಾಷ್ಟಮಿಯನ್ನು ನೋಡಿ ಆಗುತ್ತೆ, ಕೃಷ್ಣ ಜನ್ಮಾಷ್ಟಮಿಯೂ ಕೂಡ ಉಪವಾಸ ಇರುತ್ತೆ. ಅದೇ ಕೃಷ್ಣ ಇಂದು ಆಷಾಢ ಏಕಾದಶಿಯ ಒಂದು ವ್ಯಕ್ತಿಯಾಗಿ, ಏಕಾದಶಿಯ ದೇವರಾಗಿ ಇಂದು ಬರುವಾಗ ಮತ್ತೆ ನಮಗೇನು ಸಿಗ್ತದೆ ಅಂದರೆ ಉಪವಾಸವೇ ಸಿಗ್ತದೆ. ಅಂದರೆ ವಿಠ್ಠಲನ ಚಿಂತನೆ ಅಂದರೆ ಹೊಟ್ಟೆಗಿಂತಲೂ ಮಸ್ತಕಕ್ಕೆ ಆಹಾರ ಬೇಕು ಅಂತ ವಿಠ್ಠಲ ತಿಳಿಸ್ತಾರೆ. ಆದರೆ ಮಸ್ತಕಕ್ಕೆ ಪುಷ್ಟಿ ಬರಬೇಕಾದರೆ ಉದರಕ್ಕೂ ಸ್ವಲ್ಪ ಪೋಷಣೆ ಬೇಕು. ಆ ಉದರ ಪೋಷಣೆ ಆಗಲಿಕ್ಕೆ ದ್ವಾದಶಿ ಇರ್ತದೆ. ಆದರೆ ಮಸ್ತಕ ಭರ್ತಿಯಾಗಲಿಕ್ಕೆ, ಮಸ್ತಕ ಅದು ತುಂಬಿ ತುಳುಕಲಿಕ್ಕೆ ಅದು ಏಕಾದಶಿ ಅದು ಪ್ರಶಸ್ತವಾಗಿರುವಂತಹದ್ದು ಅಂತ ವಿಠ್ಠಲ ವಿಶೇಷವಾದ ಒಂದು ಸಂದೇಶವನ್ನು ಕೊಡ್ತಾನೆ. ಅದಕ್ಕೆ ಆಚಾರ್ಯರು ಪ್ರಾಯ ತಮ್ಮ ಅನೇಕ ಶಿಷ್ಯರುಗಳಿಗೆ, ಇನ್ನು ಯತಿ ಶಿಷ್ಯರಿದ್ದಾರೆ, ಸಾಕ್ಷಾತ್ ಶಿಷ್ಯರು, ಕೆಲವರಿಗೆಲ್ಲ ಅವರಿಗೆ ಉಪಾಸನೆ ಮಾಡಲಿಕ್ಕೆ, ತಮ್ಮ ಶಿಷ್ಯರಿಗೆ ಆರಾಧನೆ ಮಾಡಲಿಕ್ಕೆ, ಉಪಾಸನೆ ಮಾಡಲಿಕ್ಕೆ ಅಂಥೇಳಿ ಆಚಾರ್ಯರು ಏನು ಕರುಣಿಸಿದ್ದಾರೆ ಅಂದರೆ ವಿಠ್ಠಲ ದೇವರನ್ನು ಕರುಣಿಸಿದ್ದಾರೆ. ನಾವು ಅಷ್ಟ ಯತಿಗಳ ಪರಂಪರೆಯನ್ನು ನೋಡುವಾಗ ಅಲ್ಲಿ ಪೀಜಾವರ ಮಠದ ಅಧೋಕ್ಷಜ ತೀರ್ಥ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಅಧೋಕ್ಷಜ ತೀರ್ಥ, ಅವರಿಗೂ ತಮ್ಮ ಶಿಷ್ಯರಾದ ಅಧೋಕ್ಷಜ ತೀರ್ಥರಿಗೆ ಆಚಾರ್ಯರು ಕರುಣಿಸಿದ್ದು ವಿಠ್ಠಲ, ರಾಮನನ್ನು ಕರುಣಿಸಿದ್ದಾನೆ. ಜೊತೆಗೆ ವಿಠ್ಠಲ ದೇವರ ಪ್ರತಿಮೆಯನ್ನು ಪೂಜೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಇನ್ನೊಬ್ಬರಿದ್ದಾರೆ, ಅವರು ವಾಮನ ತೀರ್ಥರು. ಈಗಿನ ಶಿರೂರು ಮಠ ವಾಮನ ತೀರ್ಥರ ಪರಂಪರೆ, ಅಲ್ಲಿಯೂ ಕೂಡ ವಾಮನ ತೀರ್ಥರಿಗೂ ಕೂಡ ಆಚಾರ್ಯರು ಕರುಣಿಸಿದ್ದು ಯಾವುದು ಅಂದರೆ ವಿಠ್ಠಲ ದೇವರು. ಅವರಂತೂ ಅನ್ನ ವಿಠ್ಠಲ ಅಂತ ಕರೀತಾರೆ, ವಿಠ್ಠಲ ದೇವರನ್ನು ಕೊಟ್ಟಿದ್ದಾರೆ. ಇನ್ನು ಹೀಗೆ ತಮ್ಮ ಯತಿ ಶಿಷ್ಯರಿಗೆ ಒಂದು ವಿಶೇಷವಾಗಿ ಉಪಾಸನೆಯನ್ನು ಮಾಡಲಿಕ್ಕೆ ಅಂತ ವಿಶೇಷವಾಗಿ ಆಚಾರ್ಯರು ವಿಠ್ಠಲ ರೂಪಗಳನ್ನು, ವಿಠ್ಠಲನ ಪ್ರತಿಮೆಗಳನ್ನು ಕರುಣಿಸಿದ್ದಾರೆ. ನಮ್ಮ ಶ್ರೀಮಠದಲ್ಲಿ, ಉತ್ತರಾದಿ ಮಠದಲ್ಲಿಯೂ ಕೂಡ ಪ್ರಸನ್ನ ವಿಠ್ಠಲ ಆಚಾರ್ಯ ಕರಾರ್ಚಿತ ವಿಠ್ಠಲ ದೇವರು ಇದ್ದಾರೆ. ಇದೆಲ್ಲ ಆಚಾರ್ಯರು ಕರುಣಿಸಿತ್ತು. ತಾವೇ ಸ್ವತಃ ಪೂಜೆ ಮಾಡಿ, ಸ್ಪರ್ಶ ಮಾಡಿ ತಮ್ಮ ಎಲ್ಲ ಶಿಷ್ಯರಿಗೆ ವಿಠ್ಠಲ ದೇವರನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಆದರೆ ಆಚಾರ್ಯರಿಗೆ ಪ್ರಿಯನಾಗಿರುವ, ಮಧ್ವರಿಗೆ ವಲ್ಲಭನಾಗಿರುವ ವಿಠ್ಠಲ ದೇವರು ತಾನೇ ಸ್ವತಃ ಬಂದು ನಿಂತದ್ದು ಎಲ್ಲಿ ಅಂದರೆ ಪಂಡರಪುರ. ತಾನೇ ಬಂದದ್ದು. ಹೇಗೆ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವತಃ ನಿಂತಿದ್ದಾರೆ, ಸ್ವಯಂ ವ್ಯಕ್ತ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ಒಬ್ಬ ತನ್ನ ಭಕ್ತನಿಗಾಗಿ, ವಿಷ್ಣು ಭಕ್ತನಿಗಾಗಿ ತಾನೇ ಬಂದು ನಿಂತು ಅನುಗ್ರಹವನ್ನು ಮಾಡಿದ್ದು ಅದು ಏನು ಅಂತ ಹೆಸರಾಯಿತು ಅಂದರೆ
ಭಕ್ತನ ಹೆಸರಲ್ಲಿಯೇ ಅದು ಆ ಕ್ಷೇತ್ರ ಪ್ರಸಿದ್ಧವಾಯಿತು. ಪುಂಡರೀಕ ಕ್ಷೇತ್ರ ಅಂತ ಪ್ರಸಿದ್ಧವಾಯಿತು. ಆ ಪುಂಡರೀಕ ಕ್ಷೇತ್ರವೇ ಪಂಢರಪುರ ಅಂತ ಹೆಸರಾಯಿತು. ಪಾಂಡುರಂಗನ ಊರಾಯಿತು. ವಿಠ್ಠಲನಿಗೆ ಇನ್ನೊಂದು ಹೆಸರು ಪಾಂಡುರಂಗ ಅಂತ. ಇನ್ನೂ ಒಂದು ಹೆಸರು ವಿಠ್ಠಲನಿಗೆ ಪಂಢರೀನಾಥ ಅಂತ. ಹೀಗೆ ಭಕ್ತನಿಗೆ ಒಲೆದು ಅವನಿಗೆ ಅನುಗ್ರಹ ಮಾಡಿ ಶಾಶ್ವತವಾಗಿ ನಿಂತಿದ್ದಾನೆ. ನಮಗೆ ಒಂದು ದೊಡ್ಡ ಅದೃಷ್ಟ, ನಮಗೆಲ್ಲರಿಗೂ ಕೂಡ ಒಂದು ಆನಂದದ ಸಂಗತಿ ಅಂದರೆ ಬೇರೆ ಯಾವ ಕ್ಷೇತ್ರಗಳಲ್ಲಿಯೂ ಪ್ರಾಯ ದೇವರನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ಭಗವಂತನ ಪ್ರತಿಮೆಯನ್ನು, ಆ ಆಕೃತಿಯನ್ನು ಸ್ಪರ್ಶ ಮಾಡಲಿಕ್ಕೆ ಅಸಾಧ್ಯ. ಅದರದ್ದೇ ಆದ ಒಂದು ರೂಲ್ಸ್ ಇರ್ತದೆ, ರೆಗ್ಯುಲೇಷನ್ಸ್ ಇರ್ತದೆ. ಆದರೆ ವಿಠ್ಠಲ ಜಗತ್ತಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ, ತನ್ನ ಭಕ್ತ ಕೋಟಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ ತನ್ನ ಬಾಲರೂಪದ ಒಂದು ಚರಣ ಸ್ಪರ್ಶ ಎಲ್ಲರಿಗೂ ಆಗುವ ಹಾಗೆ ವಿಠ್ಠಲ ದೇವರು ಅನುಗ್ರಹ ಮಾಡಿದ್ದಾರೆ. ನಿಮಗೆ ಈ ಭಾಗ್ಯ, ಈ ಒಂದು ಡಿವೈನ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ, ಇವತ್ತು ಎಲ್ಲಿಯೂ ಸಿಗುತ್ತೆ. ಪಂಢರಪುರಕ್ಕೆ ಹೋದರೆ ಸಾಕ್ಷಾತ್ತಾಗಿ ವಿಠ್ಠಲನ ಪಾದಸ್ಪರ್ಶ ಮಾಡುವ, ಚರಣಸ್ಪರ್ಶ ಮಾಡುವ ಯೋಗ ನಮಗೆ ಸಿಗ್ತದೆ. ಆದ್ದರಿಂದ ಜಗನ್ನಾಥದಾಸರು ಭಕ್ತಿಭಾವದಿಂದ ಎಲ್ಲ ಹರಿದಾಸರುಗಳಿಗೆ ಅವರವರ ಸ್ವರೂಪೋದ್ಧಾರಕ ಗುರುಗಳು ಬಂದು ಅಥವಾ ಜ್ಞಾನೋಪದೇಶವನ್ನು ಮಾಡುವ ಗುರುಗಳು ಬಂದು ಅಂಕಿತವನ್ನು ಪ್ರದಾನ ಮಾಡಿದರೆ, ಜಗನ್ನಾಥದಾಸರಿಗೆ ಮಾತ್ರ ವಿಠ್ಠಲನೇ ಅಂಕಿತವನ್ನು ಪ್ರದಾನ ಮಾಡಿದ. ವಿಜಯದಾಸರಿಗೆ ವ್ಯಾಸಕಾಶಿ, ಚಿಕ್ಕಲ್ಪರವಿಯಲ್ಲಿ ವ್ಯಾಸಕಾಶಿಯಲ್ಲಿ, ಕರ್ನಾಟಕದ ರಾಯಚೂರು ಜಿಲ್ಲೆಯ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಇರುವ ವಿಜಯದಾಸರ ಜನ್ಮಭೂಮಿ ಚಿಕ್ಕಲ್ಪರವಿಯಲ್ಲಿ ವ್ಯಾಸಕಾಶಿ, ಉತ್ತರ ಭಾರತ, ಉತ್ತರ ಪ್ರದೇಶದ ಕಾಶಿಯಲ್ಲಿ. ಅದು ತುಂಗಭದ್ರೆಗೂ ಗಂಗೆಗೂ ಒಂದು ರೀತಿಯಲ್ಲಿ ಕನೆಕ್ಟ್ ಮಾಡಿದವರು ವಿಜಯದಾಸರು. ಅಲ್ಲಿ ಇಂದಿಗೂ ತೋರಿಸ್ತಾರೆ, ನಾವು ನೋಡಿದ್ದೇವೆ. ಚಿಕ್ಕಲ್ಪರವಿಯಲ್ಲಿರುವಂತಹ ಒಂದು ಶಿವಲಿಂಗ ಅಲ್ಲಿ ಸಿಕ್ಕಿದೆ. ಅವರು ಕೂಡುವ ಅನುಷ್ಠಾನಕ್ಕೆ ಕೂಡುವ ಏನೋ ಒಂದು ಸ್ಥಳ ಇದೆ. ಆ ತುಂಗಭದ್ರ ಅನುಷ್ಠಾನಕ್ಕೆ ಕೂಡುವ ಅಲ್ಲಿ ಒಂದು ಮಡುವಿದೆ. ಒಳಗೆ ಪ್ರವೇಶ ಮಾಡಿದರೆ ವಿಜಯದಾಸರು ಅವರು ಹೋಗಿ ಎಲ್ಲಿ ರೀಚ್ ಆಗೋದು ಅಂದರೆ ವಾರಾಣಸಿ, ವ್ಯಾಸಕಾಶಿಗೆ ಹೋಗಿ ತಲುಪ್ತಿದ್ರು. ಅಂದರೆ ಇದೆಲ್ಲ ಅವರ ತಪಸ್ಸು. ನಮಗೆಲ್ಲ ಸಾಧ್ಯ ಇಲ್ಲ. ನಮಗೆ ನಮ್ಮ ಮನೆಯಿಂದ ಇಲ್ಲಿಗೆ ಬರುವಾಗಲೇ ಮಳೆಯನ್ನು ತೊಯ್ದು ಹೇಗೆ ಬರಬೇಕು ಅಂತ ನಾವು ಚಿಂತೆ ಮಾಡ್ತೇವೆ. ಆದರೆ ವಿಜಯದಾಸರು ಅವರು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಅವಧಿಯಲ್ಲಿ ಚಿಕ್ಕಲ್ಪರವಿಯಿಂದ ವ್ಯಾಸಕಾಶಿಗೆ ತಲುಪ್ತಿದ್ರು. ಅಂದರೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ, ದುರಿತ ತರಿದು ಹೊರೆವ ವಿಜಯ ಗುರುಗಳೆಂಬರ ಅಂತ. ಹೀಗೆ ವಿಜಯದಾಸರ ಮಹಿಮೆ ಅಸದೃಶವಾಗುತ್ತೆ. ಅವರಿಗೆ ಅಲ್ಲಿ ವ್ಯಾಸಕಾಶಿ ಒಳಗೆ ಇರುವಾಗ ಪುರಂದರದಾಸರು ಅಥವಾ ವೇದವ್ಯಾಸದೇವರು ಅವರೇ ಬಂದು ಏನು ಮಾಡಿದ್ದಾರೆ, ಅವರಿಗೆ ಅಂಕಿತ ಪ್ರದಾನ ಮಾಡಿದ್ದಾರೆ. ಏನು ಅಂತ, ವಿಜಯ ವಿಠಲ ಅಂತ ಅಂಕಿತ ಪ್ರದಾನವನ್ನು ಮಾಡಿದರು. ಜಗನ್ನಾಥದಾಸರಿಗೆ ಅವರು ಎಂಥ ಭಾಗ್ಯ ಅಂದರೆ, ವಿಠಲನ ದರ್ಶನವನ್ನು ಮಾಡಿದ ಜಗನ್ನಾಥದಾಸರಿಗೆ ವಿಠಲನೇ ಬಂದು ಚಂದ್ರಭಾಗ ನದಿಯಲ್ಲಿ ಅವರು ಮುಳುಗಿದಾಗ, ಸ್ನಾನ ಮಾಡುವಾಗ ಮುಳುಗೆದ್ರೆ ಅವ್ರಿಗೇನು
ಕಣ್ಣು ಮುಂದೆ ಬಂದು ನಿಂತಿತ್ತು ಅಂದರೆ ಶಿಲಾಫಲಕದಲ್ಲಿ. ಆ್ಯಕ್ಚುಲಿ ಶಿಲಾಫಲಕ ಕಲ್ಲು ಏನಾಗ್ತದೆ, ನದಿಯಲ್ಲಿ ಮುಳುಗುತ್ತೆ. ಆದರೆ ಜಗನ್ನಾಥದಾಸರಿಗೆ ದೊರಕಿದ ಕಲ್ಲು ಮುಳುಗದ ಕಲ್ಲು. ಅಂದರೆ ಸಂಸಾರ ಸಮುದ್ರದಲ್ಲಿ ಮುಳುಗುವ ಭಕ್ತರನ್ನ ಎಬ್ಬಿಸುವ ಭಗವಂತನ ಆ ಒಂದು ಶಿಲಾಫಲಕ ಜಗನ್ನಾಥ ವಿಠಲ ಎಂಬ ಶಿಲಾಫಲಕ ದೊರಕಿತು. ಯಾರಿಗೆ? ಜಗನ್ನಾಥದಾಸ. ಭಕ್ತಿಯಿಂದ, ಭಕ್ತಿಭಾವದಿಂದ ಅವರು ಕೊಂಡಾಡ್ತಾರೆ, ಹೃದಯ ತುಂಬಿ ಹಾಡ್ತಾರೆ ವಿಠಲನನ್ನ. ಏನು ಅಂತ ಹಾಡ್ತಾರೆ ಅಂದರೆ, ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ. ಹೀಗೆ ವಿಠಲನನ್ನ ತುಂಬ ಭಕ್ತಿಯಿಂದ ಹಾಡ್ತಾರೆ. ತಟಿತ್ತು ಕೋಟಿ ನಿಭಕಾಯ ಅಂದರೆ ಅವರಿಗೆ ವಿಠಲನ ದರ್ಶನ ಆಯ್ತಲ್ಲ ಜಗನ್ನಾಥದಾಸರಿಗೆ. ವಿಠಲನ ದರ್ಶನ ಆದಾಗ ಅದು ಬೆಳಕು ಹೆಂಗೆ ಬಂದಿತ್ತು, ಅದು ಅನುಗ್ರಹದ ಬೆಳಕು, ಕೃಪಾ ಪ್ರಕಾಶ, ಅವರಿಗೆ ಜ್ಞಾನ ಪ್ರಕಾಶ, ಅವ್ರಿಗೆ ಯಾವ ರೀತಿ ಫೀಲ್ ಆಗಿತ್ತು ನನಗೆ ಜಗನ್ನಾಥದಾಸರಿಗೆ ಅಂತನ್ನೋದನ್ನು, ಆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹೇಗಿತ್ತು ಆ ಅನುಭವ, ಆ ಫೀಲ್ ಹೇಗಿತ್ತು, ಫೀಲಿಂಗ್ಸ್ ಹೇಗಿತ್ತು ಅಂದರೆ, ತಟಿತ್ತು ಕೋಟಿ ನಿಭ ಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಇದು ಅವರ ಅನುಭವ. ಅಂದರೆ ಜಗನ್ನಾಥದಾಸರಿಗೆ ವಿಠಲನ ದರ್ಶನ ಆದಾಗ ಅವ್ರು ಯಾವ ಅನುಭವ ಆಗಿತ್ತು, ಈ ಅನುಭವ ಆಗಿತ್ತು. ತಟಿತ್ತು ಕೋಟಿ, ತಟಿತ್ ಅಂದ್ರೇನು? ಸೌದಾಮಿನಿ ಅಂದರೆ ಮಿಂಚು. ಒಂದು ಮಿಂಚು ಅದು ಎಷ್ಟು ಬೆಳಕನ್ನು ಕೊಡ್ತದೆ ಅನ್ನೋದು ನಮಗೆಲ್ಲ ತಿಳಿದಿದೆ. ಆದರೆ ಇದು ತಟಿತ್ ಒಂದಲ್ಲ, ತಟಿತ್ ಕೋಟಿ, ಕೋಟಿ ತಟಿತ್ತುಗಳು, ಕೋಟಿ ಮಿಂಚುಗಳು ಏಕಕಾಲಕ್ಕೆ ಅದು ಏನಾದರೆ ಅದರ ಬ್ರೈಟ್ನೆಸ್, ಆ ಪ್ರಕಾಶ ಎಲ್ಲ ಕಡೆಗೂ ಕೋಟಿ ತಟಿತ್ತುಗಳು, ಕೋಟಿ ಸೌದಾಮಿನಿಗಳು, ಕೋಟಿ ಮಿಂಚುಗಳು ಏಕಕಾಲಕ್ಕೆ ಬೆಳಗಿ ಬಿಟ್ಟರೆ ಏನೋ ಒಂದು ಪ್ರಕಾಶ ಬರಬೇಕು. ಆ ಪ್ರಕಾಶದ ಪುಂಜ ಕಂಡಿತು ಯಾರಿಗೆ? ಜಗನ್ನಾಥದಾಸ. ಹಾಗಾಗಿ ಆ ಒಂದು ಪ್ರಕಾಶ ಪುಂಜ ಕಂಡಿದ್ದರಿಂದ ಜಗನ್ನಾಥದಾಸರು ಇಮ್ಮಿಡಿಯೇಟ್ ಆಗಿ ಸೆಕೆಂಡ್ ಫ್ರ್ಯಾಕ್ಷನ್ನೊಳಗೆ ಹೇಳಿಬಿಟ್ರು. ಶಿಲಾಫಲಕ ಸಿಕ್ಕ ತಕ್ಷಣ ಹೇಳಿಬಿಟ್ರು ಏನು ಅಂತ, ತಟಿತ್ತು ಕೋಟಿ ನಿಭ ಕಾಯ. ನಿಭ ಕಾಯ, ಕಾಯ ಅಂದರೆ ಶರೀರ, ದೇಹ ಅಂತ ಅರ್ಥ. ಜ್ಞಾನಾನಂದಮಯವಾದ ದೇಹ, ಆನಂದಮಯವಾದ ದೇಹ. ಅವನೇ ಬ್ರಹ್ಮ, ಪರಬ್ರಹ್ಮ ನಾರಾಯಣ ಇವನು. ಇಂತಹ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ. ವಿಠಲ ಅಯ್ಯ ಅಂತ ಹೇಳಿದ ಮತ್ತೆ, ಅಂದರೆ ವಿಠಲ ಅಂತಷ್ಟೇ ಹೇಳಿಲ್ಲ, ವಿಠಲ ಅಯ್ಯ ಅಂತ. ಅಯ್ಯ ಅಂದ್ರೇನು ಗೊತ್ತೇನ? ತಮಿಳಿನೊಳಗೂ ಅಯ್ಯ ಶಬ್ದ ಹೇಳ್ತಾರೆ, ಅಯ್ಯ ಅಂತ ಹೇಳ್ತಾರೆ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿಯೂ ಅಯ್ಯ ಅಂತ ಕರೀತಾರೆ. ಮಲಯಾಳಂ ಒಳಗೂ ಕೂಡ ಅಯ್ಯ ಅಂತ ಕರೀತಾರೆ. ಅಯ್ಯ ಅಂದರೆ ಅರ್ಥ ಏನು ಗೊತ್ತೇನೋ? ಕೋಶದೊಳಗೆ ಅಯ್ಯ ಅಂದರೆ ಸಲಹುವನು ಅಂತ ಅರ್ಥ. ಒಮ್ಮೊಮ್ಮೆ ಕೆಲವು ಮನೆಗಳಲ್ಲಿ ಅಪ್ಪನಿಗೆ ತಂದೆಗೆ ಏನು ಹೇಳೋದುಂಟು? ಅಯ್ಯ ಅಂತ ಹೇಳೋದಿದೆ. ಅಪ್ಪನ ಕೆಲಸ ಇರುತ್ತೆ, ಸಲಹುವುದು, ರಕ್ಷಣೆ ಮಾಡುವುದು ತಂದೆಯ ಕೆಲಸ. ಆದ್ದರಿಂದ ಈ ಒಬ್ಬ ತಂದೆ ಒಂದು ಮನೆಯನ್ನು ರಕ್ಷಣೆ ಮಾಡೋದು. ಆದರೆ ಇವನು, ಈ ಅಯ್ಯ, ಇವನು ಜಗತ್ತನ್ನೇ ರಕ್ಷಣೆ ಮಾಡುವ ತಂದೆ ಇವನು, ಜಗದಯ್ಯ ಇವನು, ಬ್ರಹ್ಮಾಂಡದ ಅಯ್ಯ ಇವನು ಅಂತ ಜಗನ್ನಾಥದಾಸರು ವಿಠಲನನ್ನು ಬಹಳ ವಿಶೇಷವಾಗಿ ಉಪಾಸನೆ ಮಾಡಿದ್ದಾರೆ. ಈ ವಾದರಾಜರು ಪ್ರಾಯ ನಮ್ಮ ಭಾರತದ 90% ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿದವರು ಅಂದರೆ ವಾದರಾಜರು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಃ ವಾದರಾಜ ಗುರುಂಗಂದೆ ಹಯಗ್ರೀವ ದಯಾಶಯ ಅಂತ. 90% ಎಲ್ಲ ಮುಖ್ಯ ತೀರ್ಥಕ್ಷೇತ್ರಗಳನ್ನು ವಾದರಾಜರು ಏನು ಮಾಡಿದ್ದಾರೆ? ದರ್ಶನ ಮಾಡಿದ್ದಾರೆ. ತೀರ್ಥಗಳ ಸ್ನಾನವನ್ನು ಮಾಡಿದ್ದಾರೆ, ಕ್ಷೇತ್ರಗಳ ದರ್ಶನವನ್ನು ಮಾಡಿದ್ದಾರೆ. ಕ್ಷೇತ್ರಾಧಿಪತಿಯ ಒಂದು ಅನುಗ್ರಹವನ್ನು ಅವರು ಸಂಪಾದನೆ ಮಾಡಿದ್ದಾರೆ.
ಅದನ್ನು ಕ್ರೋಢೀಕರಿಸುವ, ಅದನ್ನು ಸಂಗ್ರಹ ಮಾಡುವ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ವಾದರಾಜರು. ಯಾವುದಂದ್ರೆ ಅದನ್ನು ಇದೊಂದು ನಮಗೆ ಏನು ಅಂದರೆ ದಾರಿದೀಪ, ಮಾರ್ಗದರ್ಶನ, ಒಂದು ಗೈಡ್. ಯಾತ್ರಿಕರಿಗೆ, ಜರ್ನಿ ಮಾಡುವವರಿಗೆ, ತೀರ್ಥಕ್ಷೇತ್ರ ಪರ್ಯಟನೆ ಮಾಡುವವರಿಗೆ ಒಂದು ಗೈಡ್ ಯಾವುದಂದರೆ ತೀರ್ಥ ಪ್ರಬಂಧ ಅಂತ. 4 ಪ್ರಬಂಧಗಳಿಂದ ಕೂಡಿದ್ದು. ಪೂರ್ವ ಪ್ರಬಂಧ, ಒಂದು ಪಶ್ಚಿಮ ಪ್ರಬಂಧ, ಆಮೇಲೆ ಉತ್ತರ ಪ್ರಬಂಧ, ಮತ್ತು ಪೂರ್ವ ಪ್ರಬಂಧ ಹಾಗೂ ದಕ್ಷಿಣ ಪ್ರಬಂಧ ಅಂತ. ಹೀಗದೊಂದು ಭಾರತವನ್ನು ಒಂದು ಗರ್ಭಗುಡಿ ಅಂತ ಮಾಡಿಕೊಂಡು, ಜಗತ್ತು ಅನ್ನೋದು ದೇವಾಲಯ, ಜಗತ್ತೆಂಬ ದೇವಾಲಯದಲ್ಲಿ ಭಾರತ ಅನ್ನೋದು ಗರ್ಭಗುಡಿ. ಆ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಿದ್ದು ವಾದರಾಜರು. ಈ ರೀತಿ 4 ಪ್ರಬಂಧಗಳನ್ನು ರಚನೆ ಮಾಡಿ ವಾದರಾಜರು ನಮಗೆಲ್ಲ ತೀರ್ಥಕ್ಷೇತ್ರಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಹೀಗೆ ಸಂದರ್ಶನ ಮಾಡ್ತಾ ಬರುವಾಗ ವಾದರಾಜರು ಪಂಢರಪುರಕ್ಕೆ ಬಂದಿದ್ದಾರೆ. ಪಂಢರಪುರಕ್ಕೆ ಬಂದಾಗ ದೇವರು ದರ್ಶನ ಕೊಡ್ತಾನೆ. ಯಾರಿಗೆ? ವಾದರಾಜರಿಗೆ ದೇವರ ದರ್ಶನ ಕೊಟ್ಟ. ವಾದರಾಜರಿಗೆ ಈ ಚರಿತ್ರೆಯೂ ನೆನಪಾಯಿತು, ಈ ಮಹಿಮೆಯೂ ನೆನಪಾಯಿತು. ಪುಂಡರೀಕ ವಲ್ಲಭ, ಯಾರೋ ಪಾಂಡುರಂಗ, ವಿಠ್ಠಲ. ಆ ಪುಂಡರೀಕ ಅವನು ವಾಸ್ತವವಾಗಿ ಮೊದಲು ಒಳ್ಳೆಯವನಲ್ಲ. ಅಪ್ಪ ಅಮ್ಮನಿಗೆ ಪೀಡಿಸೋದ್ರಲ್ಲಿ ನಂಬರ್ 1 ಪುಂಡರೀಕ. ಎಷ್ಟು ಕಷ್ಟ ಕೊಡಬೇಕು ಅಂತ, ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಕೊಡಬೇಕು ಅಂತ ಏನಾದರೂ ಕ್ಲಾಸ್ ತಗೊಳ್ಬೇಕು ಅಂದರೆ ಪುಂಡರೀಕನ ಶಾಲೆಗೆ ಹೋಗ್ಬೇಕು, ಅವನ ಕ್ಲಾಸಿಗೆ ಹೋಗ್ಬೇಕು. ಅಷ್ಟು ಕಷ್ಟ. ಅವರ ಅಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಆಗಿತ್ತು ಅಂದರೆ, ಈ ಪುಂಡರೀಕ ನಮಗೆ ಯಾಕೆ ಮಗನಾಗಿ ಹುಟ್ಟಿದ್ದಾನೆ ಅಂತ ಟೆನ್ಷನ್ ಆಗಿತ್ತು. ಅವರ ಅಪ್ಪನ ಹೆಸರು ಜಾನುದೇವ ಅಂತ ಅಪ್ಪನ ಹೆಸರು, ಅಮ್ಮನ ಹೆಸರು ಸತ್ಯವತಿ ಅಂತ. ಅವರು ಪಂಢರಾಪುರದ ಒಂದು ಪ್ರಾಂತ್ಯದಲ್ಲಿ ಅವರಿದ್ದವರು. ತುಂಬ ತೊಂದರೆ ಕೊಡೋದು. ಅದಕ್ಕೆ ಅವರು ಆಲೋಚನೆ ಮಾಡಿದರು, ಏನು ಹೇಳಿದರು ಏನು ಹಠ ಅಂತಾರೆ, ಏನು ಹೇಳಿದ್ರು ರಿವರ್ಸ್ ಹೊಡೆಯುತ್ತೆ. ಬಾ ಅಂದರೆ ಇಲ್ಲ ಅಂತ ಹೇಳಿ, ಕೂಡಂದರೆ ಹೇಳ್ತೇನೆ ಅಂತ ಹೇಳೋದು, ತಿನ್ನು ಅಂದರೆ ತಿನ್ನೋದಿಲ್ಲ ಅಂತ ಹೇಳೋದು, ಮಲಗೋದ್ರೆ ಮಲಗೋದಿಲ್ಲ. ಅಂದರೆ ಇವ್ರು ಏನು ಹೇಳ್ತಾರೆ, ಇವರು ವಿರುದ್ಧವಾಗಿ, ಅಂದರೆ ಅದೊಂದು ಟೈಪ್ ಅಪೋಸಿಷನ್ ಪಾರ್ಟಿ ಇದೆ ಮನೆಯಲ್ಲಿ. 2 ಪಕ್ಷಗಳು, ಒಂದು ಅಪ್ಪ ಅಮ್ಮನ ಪಕ್ಷ, ಇನ್ನೊಂದು ಮಗನ ಪಕ್ಷ. ಒಂದು ಸಪಕ್ಷ, ಇನ್ನೊಂದು ವಿಪಕ್ಷ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದರ ವಿರುದ್ಧವಾಗಿ ನಡೆಯೋದೇ ಅದೊಂದು ಧರ್ಮ ಅಂತ ತಿಳಿದುಕೊಂಡು ಬಿಟ್ಟಿದ್ದ ಪುಂಡರೀಕ. ಏನು ಹೇಳಿದರೂ ಅವರ ವಿರುದ್ಧವಾಗಿ ಮಾಡುವಂಥದ್ದು ಅವನಿಗೆ ಒಂದು ಪದ್ಧತಿ ಆಗಿತ್ತು. ತುಂಬ ತೊಂದರೆ ಆಗಿತ್ತು ಅಪ್ಪ ಅಮ್ಮನಿಗೆ, ತುಂಬ ತೊಂದರೆ. ಇಂಥ ಮಗ ಯಾಕೆ ಬೇಕು? ಮಗ ಆದರೆ ಇಷ್ಟೆಲ್ಲ ತೊಂದರೆ, ಮಕ್ಕಳಿಲ್ಲ ಅಂದರೆ ಒಂದೇ ದುಃಖ. ಏನು? ಮಕ್ಕಳಿಲ್ಲ ಅಂತ ಒಂದೇ ದುಃಖ. ಅದೊಂದು ದುಃಖ ಮಾತ್ರ ಇಡೀ ಲೈಫ್ ಅನುಭವಿಸ್ಬೇಕಾಗ್ತದೆ. ಮಕ್ಕಳಾದರೆ ಜನನದಿಂದ ಆರಂಭಿಸಿ ಮರಣದವರೆಗೂ ದುಃಖ. ಜನನಂ ಆರಭ್ಯ ಮರಣ ಪರ್ಯಂತ ದುಃಖಮೇವ. ಯಾರಿಗೆ? ಮಕ್ಕಳಾದರೆ. ಮಕ್ಕಳಾಗಿಲ್ಲ ಅಂತ ಒಂದು ದುಃಖ. ಇವರಿಗೆ ಹಾಗಾಗಿತ್ತು. ಯಾಕೆ ಇವನು ಮಗ ಯಾಕೆ ಆದ, ಇಂಥ ಮಗ ಯಾಕೆ ನಮಗೆ ಹುಟ್ಟಿದ ಅಂತ ತುಂಬ ಅವರಿಗೆ ದುಃಖ ಆಗಿತ್ತು. ಹೀಗಿರುವಾಗ ಅವರಿಗೆ ಒಂದು ಆಲೋಚನೆ ಬಂತು, ಇವನು ಹೇಗೆ ಮಾಡಿ ಸರಿ ಹೋಗ್ತಾನೆ, ಇವನಿಗೆ ಯಾವ ರೀತಿ ಇವನಿಗೆ ರಿಪೇರಿ ಮಾಡಬೇಕು, ಇವನನ್ನು ಸರಿದಾರಿಗೆ ಹೇಗೆ ತರಬೇಕು ಅಂತ ಆಲೋಚನೆ ಮಾಡಿ ಇವನಿಗೆ ಒಂದು ಮದುವೆ ಮಾಡಿಬಿಟ್ರೆ ಇವನು ಒಂದು ಒಳ್ಳೆಯ ದಾರಿಗೆ ಬರ್ತಾನೆ ಅಂತ ಯಾರು ಜ್ಯೋತಿಷಿಗಳು ಹೇಳಿದರು, ಆಸ್ಟ್ರಾಲಜರ್ ಹೇಳಿದರು. ಇವನನ್ನು ಮದುವೆ ಮಾಡಿಬಿಡಿ, ಸ್ವಲ್ಪ ಸರಿ ಹೋಗ್ತಾನೆ ಅಂತ ಹೇಳಿದರು. ಸರಿ, ಒಂದು ಒಳ್ಳೆಯ ಹುಡುಗಿ ತಂದು, ಒಂದು ಚಂದದ ಹುಡುಗಿ ತಂದು, ಒಂದು ಸುಮುಹೂರ್ತದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಇವನಿಗೆ ಪುಂಡರೀಕನಿಗೆ ಲಗ್ನ ಮಾಡಿದರು. ನೋಡಿ, ಯಾವತ್ತು ಲಗ್ನ ಮಾಡಿಕೊಂಡ
ಅಂದಿನಿಂದ ಏನಾಯಿತು ಅಂದರೆ ಇಷ್ಟು ದಿವಸ ಏನು ದುಃಖ ಇತ್ತಲ್ಲ ಅದರ ಡಬಲ್ ದುಃಖ ಶುರುವಾಯಿತು. ಯಾರಿಗೆ? ಅಪ್ಪ ಅವರಿಗೆ ಮದುವೆ ಮಾಡದೇ ಇದ್ರೆ ಒಳ್ಳೇದಿತ್ತಲ್ಲ, ಮದುವೆ ಮಾಡದೇ ಇದ್ರೆ ಸ್ವಲ್ಪ ಇಷ್ಟು ದುಃಖ ಆದರೂ ಕಮ್ಮಿ ಇತ್ತು. ಮದುವೆ ಮಾಡಿದ್ದರಿಂದ ಇನ್ನೂ ದುಃಖ ಅತಿಶಯ ಆಯಿತು, ಅದು ಡಬಲ್ ಆಯಿತು. ಏನು ಮಾಡೋದು ಅಂತ ತುಂಬ ಬೇಸರ ಆಯಿತು. ಎಷ್ಟೋ ತೊಂದರೆ ಕೊಟ್ಟಾದರೆ ಅಪ್ಪ ಅಮ್ಮನಿಗೆ. ಹೆಂಡತಿ ಬಂದಮೇಲೆ, ಹೊಸ ಲಗ್ನ ಆದಮೇಲೆ ಹೆಂಡತಿಗೆ ಮಾತ್ರ ಒಳ್ಳೆಯ ಹಣ್ಣುಗಳು, ಒಳ್ಳೆಯ ಫಲಗಳು, ಒಳ್ಳೆಯ ಆಹಾರಗಳು ಎಲ್ಲ ತಂದುಕೊಡೋದು. ಈ ಅಪ್ಪ ಅಮ್ಮನಿಗೆ ಏನೂ ಇಲ್ಲ, ಅವ್ರು ನೀರು ಮಾತ್ರ ಕೊಡೋದು ಕುಡಿಲಿಕ್ಕೆ. ಊಟ ಕೊಟ್ಟರೆ ಅದು ಒಂದು ವಾರದ ಹಿಂದಿನ ಊಟ ಕೊಡೋದು, ಅದು ಬೇಕಂತ ಇಡೋದು ಅಪ್ಪ ಅಮ್ಮನಿಗೆ ಅಂತ. ತಂಗಳು ಮಾಡಿ 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 ಅವರಿಗೆ ಕೊಡಬೇಕು. ತನ್ನ ಹೆಂಡತಿಗಾದರೆ ಫ್ರೆಶ್ ಆಹಾರ, ಹೀಗೆ ಒಂದು ವ್ಯವಹಾರ ಶುರು ಆಗುತ್ತೆ. ಮತ್ತು ಹೆಂಡತಿಯ ಮುಂದೆನೇ ಅವಮಾನ ಮಾಡೋದು, ಇದು ಎಷ್ಟು ಅನ್ಯಾಯ, ಬಹಳ ದುಃಖ. ಬಹುಶಃ ಇಂಥ ಒಂದು ಸನ್ನಿವೇಶಗಳನ್ನು, ಇಂಥ ಸೀನರಿಗಳನ್ನು ನಾವು ಈಗಿನ ಕಾಲದಲ್ಲಿ ನಾವು ನೋಡ್ತಾನೆ ಇರ್ತೇವೆ. ಆ ಬ್ರೇಕಿಂಗ್ ನ್ಯೂಸ್ಗಳು ದಿನೇ ದಿನೇ ಬರ್ತಾನೆ ಇರ್ತವೆ. ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಸಫರ್ ಆಗ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಮಕ್ಕಳೇ ಸಫರ್ ಆಗ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಅತ್ತೆ ಸಫರ್ ಆಗ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಸೊಸೆಯಾದಗಳು ಸಫರ್ ಆಗ್ತಿರ್ತಾರೆ. ಯಾರು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವ್ರವ್ರ ಮನೆಯ ಸಿಚುವೇಶನ್ಗಳು, ಅದು ನಮಗೆ ಗೊತ್ತಿರೋದಿಲ್ಲ. ಆದರೆ ಪುಂಡಲೀಕನ ಮನೆಯಲ್ಲಿ ಏನಾಯಿತು ಅಂದರೆ, ಇವರ ತಂದೆ ತಾಯಿ ತುಂಬ ದುಃಖಪಟ್ಟಿದ್ದಾರೆ, ತುಂಬ ದುಃಖವನ್ನು ಅನುಭವಿಸಿದ್ದಾರೆ, ಕಷ್ಟದ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಅವರಿಗೆ ಏನಾಯಿತು ಅಂದರೆ, ಒಂದೊಂದು ದಿನವೂ ಕೂಡ ಒಂದೊಂದು ಯುಗ ಸಮಾನಾಗಿ ಬಿಟ್ಟಿತ್ತು. ಹೇಗೆ ಈ ದಿನ ಹೇಗೆ ಒಂದು ದಿನ ಕಳೆಯಿತು ಅಂದರೆ, ಹಬ್ಬ ಅಂತೂ ಒಂದು ದಿನ ಮುಗಿಯಿತು ಅಂತ ಆ ಒಂದು ಆಲೋಚನೆ ಅವ್ರದ್ದು ಆಗಿಬಿಟ್ಟಿತ್ತು. ಹೀಗಿರುವಾಗ ಒಮ್ಮೆ ಒಂದು ದಿವಸ ಏನಾಯಿತು, ಅವರ ಊರಿನ ಮೇಲೇ ಒಂದು ಸಂತಗಣ, ಒಂದು ಸಜ್ಜನರ ಸಮೂಹ, ಭಜಕರ ವೃಂದ ಹೊರಟಿತ್ತು. ಎಲ್ಲಿಗೆಂದರೆ ಕಾಶಿ ಯಾತ್ರೆಗೆ ಹೊರಟಿತ್ತು. ಅಂದರೆ ವಾರಾಣಸಿ ಯಾತ್ರೆ ಮಾಡಿದರೆ, ಕಾಶಿ ಯಾತ್ರೆ ಮಾಡಿದರೆ ಜನ್ಮ ಪಾವನ ಆಗ್ತದೆ. ಅಲ್ಲಿರುವ ಬಿಂದು ಮಾಧವ ಅನುಗ್ರಹ ಮಾಡ್ತಾನೆ. ಕಾಶಿ ವಿಶ್ವನಾಥ ರಾಮ ತಾರಕ ಮಂತ್ರವನ್ನು ಕೊಟ್ಟು ಅವನು ನಮಗೆ ಜೀವನೋದ್ಧಾರ ಮಾಡ್ತಾನೆ. ಹಾಗಾಗಿ ಕಾಶಿ ಯಾತ್ರೆ ಆಗಬೇಕು ಅಂಥೇಳಿ ಇಡೀ ಸಂತಗಣ ಹೊರಟಿತ್ತು. ಆಗ ಈ ಅಪ್ಪ ಅಮ್ಮ ಇದ್ದಾರಲ್ಲ, ಇಲ್ಲಿದ್ದರೆ ನಾವು ಇಲ್ಲಿ ಸತ್ತು ಹೋಗ್ತೇವೆ, ಇನ್ನು ಮಗನ ಬಳಿ ನಾವು ಸತ್ತು ಹೋಗ್ತೇವೆ, ಅದರಿಂದ ಇಲ್ಲಿರೋದಕ್ಕಿಂತ, ಮಗನ ಮನೆಯಲ್ಲಿರೋದಕ್ಕಿಂತ ಕಾಶಿ ಯಾತ್ರೆ ಮಾಡಿ ಇವ್ರ ಜೊತೆಗೆ ಹೊರಟು ಕಾಶಿಯಲ್ಲೇ ಮರಣ ಹೊಂದಿದರಾಯಿತು ಅಂತ ಇಷ್ಟು ಆಲೋಚನೆ ಮಾಡಿ ಅಪ್ಪ ಅಮ್ಮ ಹೊರಟು. ಕೇಳಿದ ಕೊಂಡಲ್ಲಿ ಕೈಲಿ ಹೊರಟಿದ್ದೀವಿ, ನಾವು ಕಾಶಿಗೆ ಹೊರಟಿದ್ದೇವೆ. ಆಯಿತು, ಒಳ್ಳೇದಾಯ್ತು, ಹೋಗಿ ಬನ್ನಿ ಅಂತ ಹೇಳಬೇಕು ಬೇಡ, ನಾನು ಬರ್ತೇನೆ ಅಂತ. ನೀವು ಹೊರಟಿದ್ರೆ ನಾನು ಜೊತೆಗೆ ಬರ್ತೇನೆ ಅಂದರೆ ಇವನೇನಂದ್ರೆ ಅಪ್ಪ ಅಮ್ಮನಿಗೆ ಎಲ್ಲಿದ್ದರೂ ಕೂಡ ತೊಂದರೆ ಕೊಡಬೇಕು, ಪೀಡಿಸ್ಬೇಕು. ಸರಿ, ಮತ್ತಿನ್ನೇನು ಮಗ ಬರ್ತಾರೆ ಅಂದರೆ ಮತ್ತಿನ್ನೇನು ಮಾಡೋದು? ಹೊರಟು ವೃದ್ಧರಾದ ತಂದೆ ತಾಯಿಗಳು ಹೊರಟರು, ಜೊತೆಗೆ ಪುಂಡಲೀಕನು ಹೊರಟ. ಮತ್ತು ಪುಂಡಲೀಕ ಹೊರಟ ಮೇಲೆ ಭಾಳ ಸಂಗಾತಿ, ಅವನ ಹೆಂಡತಿಯು ಕೂಡ ಅವಳು ಜೊತೆಗೆ ಹೊರಟಳು. ಏನಾಯಿತು ಗೊತ್ತೇನು? ಪ್ರಯಾಣ ಮಾಡಬೇಕಲ್ಲ. ಪ್ರಯಾಣ ಮಾಡುವಾಗ ಆ ಸಮಯದಲ್ಲಿ ಬಸ್ಸುಗಳಿಲ್ಲ, ಈಗಿನ ಹಾಗೆ ಟ್ರೈನ್ಗಳು ಬಸ್ಸುಗಳೆಲ್ಲ ಇಲ್ಲ. ಏನಿದ್ರು ಕೂಡ ಯಾತ್ರೆ ಮಾಡಬೇಕು ಅಂದರೆ, ತೀರ್ಥಯಾತ್ರೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ಪಾದಯಾತ್ರೆನೇ ಮಾಡಬೇಕು. ಪಾದಯಾತ್ರೆಯಿಂದಲೇ ತೀರ್ಥಯಾತ್ರೆ ಆಗುವಂಥದ್ದು. ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಹೆಂಡತಿ ಏನು ಮಾಡಿದ್ರು, ಪುಂಡಲೀಕನ ಹೆಂಡತಿ, ನನಗೆ ತುಂಬ ಪೇನ್ ಬರ್ತಾ ಇದೆ, ಕಾಲು ನೋವೆಲ್ಲ ಬರ್ತಾ ಇದೆ, ದೇಹ ಎಲ್ಲ ಆಯಾಸ ಆಗ್ತಾ ಇದೆ, ಸ್ವಲ್ಪ ಏನಾದರೂ ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿದ ತಕ್ಷಣ ಅವನೇನು ಮಾಡಿದ, ಒಂದು ಒಳ್ಳೆ ಕುದುರೆ ತರಿಸಿದ. ಒಳ್ಳೆ ಕುದುರೆ ತರಿಸಿ, ಪುಂಡಲೀಕ ಕುದುರೆ ತರಿಸಿ ಏನು ಮಾಡಿಬಿಟ್ಟ, ಹೆಂಡತಿಯನ್ನು ಆ ಕುದುರೆ ಮೇಲೆ ಕೂಡಿಸಿ ಆ ಕುದುರೆಯ ಲಗಾಮನ್ನು ಹಿಡ್ಕೊಂಡು ತಾನು ಹೊರಟ. ಆ ಲಗಾಮನೆ ಇನ್ನೊಂದು ಅಂಚಿರ್ತದಲ್ಲ ನೋಡಿ, ಹೆಂಡತಿ ಪ್ರಾಯದವಳು, ಒಳ್ಳೆ ಶಕ್ತಿ ಇದ್ದವಳು ಕುದುರೆ ಮೇಲೆ ಕೂಡಿದ್ಲು. ಆದರೆ ಈ ತಂದೆ ತಾಯಿಗಳು ವೃದ್ಧರಾದವರು, ದೇಹದಿಂದ ಆಯಾಸ ಬಳಲಿದವರು, ವಯಸ್ಸಾದವರು,
ಅವ್ರನ್ನೇನು ಮಾಡಿದ ಅಂದರೆ ಆ ಕುದುರೆಯ ಲಾಯ ಇರ್ತದ ಹಗ್ಗ, ಆ ಹಗ್ಗಕ್ಕೆ ತಂದೆ ತಾಯಿಗಳಿಗೆ ಇಬ್ಬರಿಗೂ ಕೂಡ ಸೊಂಟಕ್ಕೆ ಹಗ್ಗ ಕಟ್ಟಿ ಆ ಕುದುರೆಗೆ ಆ ಲಾಯಕ್ಕೆ ಹಗ್ಗ ಕಟ್ಟಿ ದರ ಎಳ್ಕೊಂಡು ಹೋಗ್ಬೇಕು ಕುದುರೆ. ಇಂಥ ಸ್ಥಿತಿ. ಹೆಂಡತಿ ಕುದುರೆ ಮೇಲೆ, ಅದನ್ನು ಕಂಟ್ರೋಲ್ ಮಾಡೋದು ಇವನು ಪುಂಡಲೀಕ, ತಂದೆ ತಾಯಿಗಳು ದಾರಿಯಲ್ಲಿ ಅವನು ದರ ಎಳ್ಕೊಂಡು ಹೋಗ್ತಾ ಇದ್ದ. ನೋಡಿದವರೆಲ್ಲ ತಾತ್ಸಾರ ಮಾಡಿದ್ರು, ಇದೇನು ಅವನಿಗೆ ಕ್ಯಾರೇ ಮಾಡಲಿಲ್ಲ. ಅವನಿಗೆ ಇಷ್ಟೇ ಅಪ್ಪ ಅಮ್ಮನ ಪೀಡಿಸುವುದೇ ಅದೊಂದು ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಎಷ್ಟು ಇನ್ನೇನು ವಾರಾಣಸಿ ಇನ್ನು 2 ದಿನ ಕ್ರಮಿಸಿದರೆ ವಾರಾಣಸಿ ಬರ್ತಿತ್ತು, ಇನ್ನು ಕಾಶಿ ಬರ್ತಿತ್ತು. ಅಲ್ಲಿಗೇನು ಅಷ್ಟೇನಾಯಿತು ಅಂದರೆ ಒಬ್ಬ ಮುನಿಯ ಒಂದು ಆಶ್ರಮ ಬಂತು. ಆ ಋಷಿಗಳು ಯಾರು ಅಂದರೆ ಕುಕ್ಕುಟ ಋಷಿಗಳು ಅಂತ. ಅವ್ರ ಹೆಸರೇನೋ ಕುಕ್ಕುಟ. ಸಂಸ್ಕೃತದಲ್ಲಿ ಕುಕ್ಕುಟ ಅಂದ್ರೆ ಏನು ಗೊತ್ತೇನೆ? ಕೋಳಿ ಅಂತ. ಕೋಳಿಯ ಕೆಲಸ ಏನು ಅಂದರೆ ಅದು ದೇವರು ಕೊಟ್ಟ ಅಲಾರಾಮ್, ಭಗವಂತ ಕೊಟ್ಟ ಅಲಾರಾಮ್ ಯಾವುದಂದರೆ ಮುಂಜಾನೆ ಕೂಗುವ ಕೋಳಿ. ಸಿಟಿಗಳಲ್ಲಿ ಕೂಗುದಿಲ್ಲ ಪಾಪ, ಅದು ಸಿಟಿಗಳಲ್ಲಿ ಅದು ಕೂಗೋದೇ ಇಲ್ಲ, ಕೂಗದಂತೆ ಮಾಡ್ತಾರೆ. ಅದನ್ನು ಎಂದೂ ಕೂಗಿರಬಾರದು, ದುಃಖದಿಂದ ಕೂಗಬೇಕು ಪಾಪ. ಅದು ಅಲಾರಾಮ್ ಆಗಿ ಕೂಗಬಾರದು, ಅದು ರವರವ ಅಂಥೇಳಿ ಕೂಗಿ ಇನ್ನೊಬ್ಬರಿಗೆ ಆಹಾರ ಆಗಬೇಕು. ಆ ರೀತಿ ಕೆಲಸಗಳಾಗ್ತವೆ. ಇರಲಿ, ಹೀಗೆ ದೇವರು ಕೊಟ್ಟ ಒಂದು ಅಲಾರಾಮ್, ಒಂದು ಕೋಳಿಯಲ್ಲಿ, ಅದು ಕುಕ್ಕುಟ ಅಂತೇಳಿ. ಆ ಕುಕ್ಕುಟ ಋಷಿಮುನಿಗಳ ಆಶ್ರಮ. ಅವರು ಒಂದು ರೀತಿಯಲ್ಲಿ ಅವರು ಋಷಿಮುನಿಗಳು ಧಾರ್ಮಿಕ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಕೋಳಿ ಹೇಗೆ ಅಲಾರಾಮ್, ಹಾಗೆ ಇವರು ಏನಾಗಿದ್ರು ಅಲಾರಾಮ್ ಅಂತ ಇದ್ರು. ಅಂದರೆ ಅವರ ಆಶ್ರಮ ಅಷ್ಟು ರಮಣೀಯವಾಗಿತ್ತು, ಮನೋಹರವಾಗಿತ್ತು. ಅದು ಬಹಳ ಫೇಮಸ್ ಆಗಿತ್ತು ಆಶ್ರಮ. ಅಂದರೆ ಆ ಆಶ್ರಮಕ್ಕೆ ಬಂದರೆ ಎಲ್ಲ ದೇಹಾಯಾಸ, ಆತ್ಮಾಯಾಸ, ಮನಸ್ಸಿನ ಆಯಾಸ ಎಲ್ಲ ಪರಿಹಾರ ಆಗ್ತಿತ್ತು. ಈಗ ನೋಡಿ, ಈಗ ನಮ್ಮಲ್ಲಿ ತುಂಬ ಸ್ಟ್ರೇನ್ ಆದರೆ ಕೆಲವರು ಏನು ಮಾಡ್ತಾರೆ, ಆ ಸ್ಟ್ರೇನ್ ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೆಲವು ಕಡೆ ಹೋಗಿ ಬರ್ತಾರಲ್ಲ, ಅಲ್ಲಿ ಉದ್ಯಾವರ ಅಲ್ಲಿ ಇದೆ ಅಂಥೇಳಿ ಆಯುರ್ವೇದ ಮಂದಿರಗಳಿಗೆಲ್ಲ ಹೋಗಿಬಿಟ್ಟು ತಮ್ಮ ದೇಹಾಯಾಸವನ್ನು ಕಳ್ಕೊಂಡು ಬರ್ತಾರೆ. ಹಾಗೆ ಆ ಸಮಯದಲ್ಲಿ ಕುಕ್ಕುಟ ಮುನಿಗಳ ಆಶ್ರಮ ಏನಿದೆ ಅದು ಒಂದು ಆಯಾಸವನ್ನು ಕಳೆಯುವಂಥ ಆಶ್ರಮ ಅಂತ ಪ್ರಸಿದ್ಧವಾಗಿರುತ್ತೆ. ಅವರಿಗೆ ಬಂದವರು ಪ್ರಯಾಣಿಕರಿಗೆಲ್ಲ, ಯಾತ್ರಿಕರಿಗೆಲ್ಲ ಸಂತೋಷ ಆಯಿತು. ಇವನು ಬಂದು ನೆಲೆಸಿದ, ಯಾರೋ ಪುಂಡ್ರಿಕ. ಕೆಲವು ದಿವಸ ಅಲ್ಲೇ ಇರಬೇಕು, ಮುಂದೆ ಕಾಶಿಗೆ ಹೊರಡಬೇಕು. ಅಲ್ಲೇ ಇರುವಾಗ, ಕೆಲವು ದಿವಸ ಅಲ್ಲಿರುವಾಗ ಆ ಕುಕ್ಕುಟ ಮುನಿಗಳು ಇವನಿಗೆ ಸಿಗ್ತಾರೆ. ಯಾರಿಗೆ? ಪುಂಡಲೀಕನಿಗೆ. ಯಾರು ನೀನು ಅಂತ. ನಾನು ಪುಂಡಲೀಕ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ ಇವರು. ಯಾರೋ ಕುಕ್ಕುಟ ಋಷಿ ಮುನಿಗಳು. ನಾವು ಕಾಶಿಗೆ ಹೊರಡಬೇಕಾಗಿದೆ, ನಮ್ಮ ಕಾಶಿ ಸ್ವಲ್ಪ ಮಹಿಮೆ ಹೇಳಿ, ಅಡ್ರೆಸ್ ಹೇಳಿ. ನೀವು ವಾರಾಣಸಿಗೆ ಹೋಗಿದ್ದೀರಾ ಅಂತ ಅವ್ನು ಕೇಳ್ತಾನೆ. ಯಾರು? ಪುಂಡಲೀಕ. ನಾ ಇನ್ನೂವರೆಗೂ ವಾರಾಣಸಿಗೆ ಹೋಗೇ ಇಲ್ಲ ಅಂತ ಕುಕ್ಕುಟ ಋಷಿ. ನಾ ಇನ್ನೂವರೆಗೂ ಹೋಗಿಲ್ಲ. ಅರೆ, ನೀವು ದೊಡ್ಡ ಮುನಿಗಳು, ಋಷಿ ಮುನಿಗಳು ಅಂತ ಪ್ರಸಿದ್ಧರಾದವರು, ವಾರಾಣಸಿ ಯಾತ್ರೆ ಅನ್ನೋದು ಜೀವನದ ಒಂದು ಅಚೀವ್ಮೆಂಟ್, ಅದು ಒಂದು ಸಾಧನೆ. ಅದು ನೀವು ಮಾಡಿಲ್ಲ ಅಂದರೆ ಏನದು ಅಂತ ಹೇಳಿ ಅವರಿಗೆ ಬೈದ್ಬಿಡ್ತಾರೆ ಕುಕ್ಕುಟ ಋಷಿಗಳಿಗೆ. ನೀವೆಂಥವ್ರು, ನೀವು ಋಷಿ ಮುನಿಗಳು ಅಂತ ಹೇಳ್ಕೊಡ್ತೀರಿ, ನೀವು ವಾರಾಣಸಿ ಯಾತ್ರೆಯನ್ನು, ಕಾಶಿ ಯಾತ್ರೆಯನ್ನು ನೀವು ಮಾಡಿಲ್ಲ ಅಲ್ಲ ಅಂತ ಅವರಿಗೆ ಬೈದ್ಬಿಡ್ತಾರೆ. ಸರಿ, ಅವರು ನಸುನಕ್ಕೂ ಹೋಗ್ಬಿಡ್ತಾರೆ, ಅವರಿಗೆ ರಿಪ್ಲೈನೇ ಮಾಡೋದಿಲ್ಲ ಯಾರೋ ಕುಕ್ಕುಟ ಋಷಿಗಳು. ಇವರು ಅಲ್ಲೇ ಇರ್ತಾರೆ. ಇರುವಾಗ ಎಲ್ಲರೂ ಮಲಗಿರ್ತಾರೆ. ಒಂದು ದಿನ ಮುಂಜಾನೆ ಒಂದು 3:30-4 ಗಂಟೆ ಸುಮಾರು ಅರುಣೋದಯ. ಇನ್ನು ಅರುಣೋದಯ ಬರಬೇಕು. ಅವನು ಎಲ್ಲರೂ ಮಲಗಿರ್ತಾರೆ. ಆಕಸ್ಮಿಕವಾಗಿ ಇವನು ಎಚ್ಚರ ಆಗ್ತದೆ. ಯಾರಿಗೆ? ಪುಂಡಲೀಕನಿಗೆ ಎಚ್ಚರ ಆಗ್ತದೆ. ನೋಡ್ತಾನೆ, ಆ ಆಶ್ರಮದ ಸಮೀಪಕ್ಕೆ ಒಂದು ಮಲಿನವಾದ ಸೀರೆಯನ್ನು ಉಟ್ಟುಕೊಂಡು 3 ಮಂದಿ ಸುಂದರಿಯರು ಬಂದಿರ್ತಾರೆ. ಅಲೌಕಿಕ ಅಪೂರ್ವ ಸೌಂದರ್ಯ ರಾಶಿ ಇರುವಂತಹ 3 ಮಂದಿ ಹೆಣ್ಣು ಮಕ್ಕಳು ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಆ 3 ಮಂದಿ ಬಂದು ಏನು ಮಾಡ್ತಾರೆ ಅಂದರೆ, ಆ ಆಶ್ರಮ ಒಂದೆಲ್ಲ ಸ್ವಚ್ಛಗೊಳಿಸಿ, ಪ್ರೋಕ್ಷಣಾದಿಗಳನ್ನು ಮಾಡಿ, ಸಾರಿಸಿ, ರಂಗವಲ್ಲಿಯನ್ನೆಲ್ಲ ಹಾಕಿ, ಬೆಳಿಗ್ಗೆ ರಂಗವಲ್ಲಿಯನ್ನು ಹಾಕಿ, ಅವರು ತಳಿರು ತೋರಣಾದಿಗಳನ್ನೆಲ್ಲ
ಸಿದ್ಧಗೊಳಿಸಿ ಮಲಿನ ವಸ್ತ್ರವನ್ನು ಉಟ್ಟುಕೊಂಡ ಇವರು ಅಷ್ಟೆಲ್ಲ ಆದಮೇಲೆ ಅವರಿಗೆ ಏನಾಗ್ಬಿಡ್ತದೆ, ಶುಭ್ರವಾದ ಸೀರೆ ಬರ್ತದೆ, ಶುಭ್ರವಾದ ವಸ್ತ್ರಗಳನ್ನು ಧರಿಸಿಬಿಟ್ಟು ಇನ್ನೇನು ಅವ್ರನ್ನ ಮಾತಾಡಬೇಕು ಅನ್ನೋದ್ರೊಳಗೆ ಅದೃಶ್ಯ ಬಿಡ್ತಾರೆ ಆ 3 ಮಂದಿ ಹೆಣ್ಮಕ್ಳು. ಸರಿ, ಈ ಪುಂಡಲೀಕನಿಗೆ ಇವನಿಗೆ ಕ್ಯೂರಿಯಾಸಿಟಿ, ಏನಾದರೂ ಮಾಡಿ ಈ 3 ಮಂದಿ ಹೆಣ್ಣು ಮಕ್ಕಳ ಹತ್ರ ನಾವು ಮಾತಾಡಲೇಬೇಕು, ಏನಾದರೂ ಮಾಡಿ ನಾನು ಮಾತಾಡಬೇಕು ಅಂಥೇಳಿ ಮತ್ತೆ ಏನು ಮಾಡ್ತಾನೆ, ಮಾರನೇ ದಿನ ಅಲ್ಲೇ ಇರ್ತಾನೆ. ಇದ್ದಾಗ ಯಥಾ ಪ್ರಕಾರ ಮತ್ತೆ 3-3:30 ಸಮಯಕ್ಕೆ ಎಲ್ಲರೂ ಮಲಗಿರ್ತಾರೆ. ಅವರು 3 ಮಂದಿ ಹೆಣ್ಮಕ್ಳು ಬರ್ತಾರೆ, ಆ ಸ್ತ್ರೀಯರು ಬರ್ತಾರೆ ಯಥಾ ಪ್ರಕಾರ. ಮತ್ತೆ ಮಲಿನವಾದ ಸೀರೆ ನೋಡಿಕೊಂಡೇ ಅವ್ರು ಬರ್ತಾರೆ. ಆದರೆ ಸೌಂದರ್ಯ ಮಾತ್ರ ಅಪೂರ್ವವಾದ ಸೌಂದರ್ಯ ಅವರದ್ದು. ಮತ್ತೆ ಯಥಾ ಪ್ರಕಾರ ಆಶ್ರಮ ಎಲ್ಲ ಗುಡಿಸ್ತಾರೆ, ಸಾರಿಸ್ತಾರೆ, ರಂಗವಲ್ಲಿ ಹಾಕ್ತಾರೆ, ಎಲ್ಲ ಸ್ವಚ್ಛಗೊಳಿಸ್ತಾರೆ. ಇನ್ನೇನು ಇನ್ನು ಮುಗಿಸಿ ಹೊರಡಬೇಕು ಅನ್ನೋದ್ರೊಳಗೆ ಆ ಪುಂಡಲಿಕ ಅವ್ರು ಹಿಡಿದು ಬಿಡ್ತಾರೆ. ನೀವು 3 ಮಂದಿ ಯಾರು? ನೀವು ಆಶ್ರಮ ಇಲ್ಲೆಲ್ಲ ತುಂಬ ಜನ ಇದ್ದಾರೆ. ಆಶ್ರಮ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿ ಭಕ್ತರು ತುಂಬ ಜನ ಇದ್ದಾರೆ. ನೀವು 3 ಮಂದಿ ಯಾರು? ಇಷ್ಟು ಅರ್ಲಿ ಮಾರ್ನಿಂಗ್ ಒಳಗೆ 3-3:30 ಸಮಯದಲ್ಲಿ ನೀವು 3 ಮಂದಿ ಬಂದಿದ್ದೀರಿ, ಯಾರು ನೀವು ಅಂತ ಪುಂಡಲೀಕ ಕೇಳ್ತಾನೆ. ಅವರು ಉತ್ತರ ಕೊಟ್ಟದ್ದನ್ನು ನೋಡಿ ದಿಗ್ಭ್ರಾಂತರಾಗ್ಬಿಡ್ತಾನೆ. ಅವ್ರೇನು ಉತ್ತರ ಕೊಡ್ತಾರೆ ಗೊತ್ತೇ? ನಾವು 3 ಮಂದಿ ಯಾರು ಗೊತ್ತಾ? ಪುಂಡಲೀಕ, ನಾವು ಯಾರು ಅಂದರೆ ಇವಳು ಗಂಗಾ, ಇವಳು ಯಮುನಾ, ನಾನು ಸರಸ್ವತಿ. ಗಂಗಾ, ಯಮುನೆ, ಸರಸ್ವತಿ 3 ಮಂದಿ ದೇವತಾ ಸ್ತ್ರೀಯರು ಆ ಆಶ್ರಮಕ್ಕೆ ನಿತ್ಯ ಬರ್ತಾ ಇರ್ತಾರೆ. ಅವಾಗ ಪುಂಡಲೀಕ ಕೇಳ್ತಾರೆ, ನೀವು ಗಂಗಾ, ಯಮುನಾ, ಸರಸ್ವತಿ ಅಂತ ದೇವತಾ ಸ್ತ್ರೀಯರು, ನೀವು ಯಾಕೆ ಇಲ್ಲಿ ಬರೋದು? ನೀವು ಮಲಿನ ಬಟ್ಟೆಯನ್ನು ಉಟ್ಟುಕೊಂಡು ಅಸ್ವಚ್ಛವಾಗಿರುವ ಅನಿರ್ಮಲವಾಗಿರುವ ಬಟ್ಟೆ ಉಟ್ಟುಕೊಂಡು ನೀವು ಬರ್ತೀರಿ, ಮತ್ತೆ ಶುಭ್ರವಾಗಿ ಹೋಗ್ತೀರಿ, ಏನದು ನಿಮ್ಮ ಕಥೆ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಏನು ಗೊತ್ತಾ ಪುಂಡಲೀಕ, ನಾವು ಗಂಗೆ, ಯಮುನೆ, ಸರಸ್ವತಿಯರು, ನಾವು ತುಂಬ ಕೋಟ್ಯಾಂತರ ಭಕ್ತರು ಬರ್ತಾರೆ, ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಏನು ಮಾಡ್ತಾರೆ? ತಮ್ಮೆಲ್ಲ ಪಾಪಗಳನ್ನು ನಮ್ಮ ಮಡಿಲಲ್ಲಿ ಬಿಟ್ಟು ಹೋಗ್ತಾರೆ. ಅವ್ರು ಹೊರಟೋಗ್ಬಿಡ್ತಾರೆ, ಪುಣ್ಯ ತಗೊಂಡು ಹೋಗ್ತಾರೆ. ಮತ್ತು ನಮಗೇನಾಯಿತು? ಆ ಎಲ್ಲ ಪಾಪದ ಒಂದು ಕಲೆ ನಮ್ಮ ಬಳಿಗೆ, ನಮ್ಮ ಜೊತೆಯಲ್ಲೇ ಇರ್ತದೆ. ಮತ್ತು ನಾವು ಆ ಕಲೆಯನ್ನು, ಆ ಕೊಳೆಯನ್ನು ನಾವೇನು ಮಾಡಬೇಕು? ಅದನ್ನು ಪರಿಹಾರ ಮಾಡಿಕೊಡಬೇಕು. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ, ಕುಕ್ಕುಟ ಮುನ್ನಡೆ ಋಷಿಗಳ ಆಶ್ರಮಕ್ಕೆ ಬಂದು ಸಾರಿಸಿ ರಂಗವಲ್ಲಿ ಹಾಕಿ ಎಲ್ಲ ಶುಭ್ರಗೊಳಿಸಿ ನಾವು ಏನು ಮಾಡ್ತೇವೆ, ಇಷ್ಟು ಮಾಡೋದ್ರೊಳಗೆ ಮತ್ತೆ ನಾವು ರಿಫ್ರೆಶ್ ಆಗಿಬಿಡ್ತೇವೆ, ಸ್ವಚ್ಛ ಆಗ್ತೇವೆ, ನಿರ್ಮಲವಾಗಿ ನಾವು ವಾಪಸ್ ಹೋಗ್ತೇವೆ ಅಂತ ಪುಂಡಲೀಕನಿಗೆ ಇರುವ ವಾಸ್ತವ ಸಂಗತಿಯನ್ನು ಗಂಗಾ, ಯಮುನಾ, ಸರಸ್ವತಿಯರು ಹೇಳಿಬಿಡ್ತಾರೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಯಾರಿಗೆ? ಪುಂಡಲೀಕನಿಗೆ. ಗಂಗಾ, ಯಮುನಾ, ಸರಸ್ವತಿಯರಂತಹ ನದ್ಯಾಭಿಮಾನಿ ದೇವತೆಗಳೇ ಬಂದು ಇಲ್ಲಿ ಸ್ವಚ್ಛ ಆಗಿ ಕ್ಲೀನಾಗಿ ಹೋಗ್ತಾರೆ ಅಂತಂದರೆ, ಕೋಟ್ಯಾಂತರ ಭಕ್ತರ, ಮಿಲಿಯನ್ ಭಕ್ತರ ಪಾಪಗಳನ್ನು ಪರಿಹಾರ ಮಾಡುವ ಈ ನದಿ ಅಭಿಮಾನಿ ದೇವತೆಗಳು ಇಲ್ಲಿ ಬಂದು ಅವರು ನಿರ್ಮಲವಾಗಿ ಹೋಗ್ತಾರೆ ಅಂತಂದರೆ, ಆ ಕುಕ್ಕುಟ ಋಷಿ ಮುನಿಗಳು ಎಂಥವರು, ಆ ಮುನಿಗಳು ಎಂಥವರು, ನಾನು ಅವರಿಗೆ ಏನೋ ಮಾತಾಡಿಬಿಟ್ಟೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುವಾಗಲೇ ಆ 3 ಮಂದಿ ದೇವತಾಸ್ತ್ರೀಯರು ಹೇಳ್ತಾರೆ, ನೋಡು, ಎಲ್ಲ ಪಾಪಿಷ್ಟರು ನಮಗೆ ಪಾಪಿಷ್ಟರ ಕೇಸ್ಗಳು ತುಂಬ ಬರ್ತದೆ. ನಮ್ಮ ಕಡೆ ಪುಣ್ಯವಂತರ ಕೇಸ್ಗಳಿಗಿಂತ ಪಾಪಿಷ್ಟರ ಕೇಸ್ಗಳೇ ಹೆಚ್ಚು ನಮ್ಮ ಕಡೆ ಬರೋದು. ಎಲ್ಲ ಪಾಪಿಷ್ಟರಗಳಿಗಿಂತ ದೊಡ್ಡ ಪಾಪಿಷ್ಟ ನೀನು ಅಂತಾರೆ 3 ಮಂದಿ. ಪರಮ ಪಾಪಿ ನೀನು. ಯಾಕೆಂದರೆ ಕೆಲವರು ತೀರ್ಥ ತಗೊಳ್ಳೋದಿಲ್ಲ, ಇನ್ನು ಕೆಲವರು ಪೂಜೆ ಮಾಡೋದಿಲ್ಲ, ಇನ್ನು ಕೆಲವರು ಸುರಾಪಾನ ಮಾಡ್ತಾರೆ, ಇನ್ನು ಕೆಲವರು ಏಕಾದಶಿ ಊಟ ಮಾಡ್ತಾರೆ. ಇವೆಲ್ಲ ಪಾಪಗಳಿವೆ, ಓಕೆ. ಆದರೆ ಎಲ್ಲ ಪಾಪಗಳಿಗಿಂತ ಮಹಾಪಾಪ ನಿಂದು, ಮಹಾಪಾಪಿಷ್ಠ ನೀನು ಅಂತ ಹೇಳ್ತಾರೆ. ಏನು ಪಾಪ ಅಂತ ಕೇಳಿದರೆ, ಅಪ್ಪ ಅಮ್ಮನಿಗೆ ಹುಟ್ಟಿದಾಗಿನಿಂದ ಆರಂಭಿಸಿ ಇಲ್ಲಿಯವರೆಗೂ ಕೂಡ ಅಪ್ಪ ಅಮ್ಮನಿಗೆ ನೀನೇನಾಗಿದ್ದೀನಿ, ನೀನು ವೈರಸ್ ಆಗಿದ್ದೀನಿ, ನೀನು ಅವನಿಗೆ ಹುಳದಂತೆ ಕ್ರಿಮಿಯಂತೆ ವರ್ತನೆ ಮಾಡ್ತಾ ಇದ್ದೆ, ತುಂಬ ತೊಂದರೆ ಕೊಡ್ತಾ ಇದ್ದೆ, ದುಃಖ ಕೊಡ್ತಾ ಇದ್ದೆ. ನಿನ್ನಂಥ ಪರಮ ಪಾಪಿಷ್ಟ ಮತ್ತೊಬ್ಬ ಇಲ್ಲ ಅಂತ ಇಷ್ಟು ಹೇಳಿ, ಇನ್ನಾದರೂ ನೀನು ಉದ್ಧಾರ ಆಗು ಅಂತ ಹೇಳಿ ಅದೃಶ್ಯನಾಗಿ ಹೋಗ್ಬಿಡ್ತಾನೆ. ಯಾರೋ ಆ ಗಂಗಾ, ಯಮುನಾ, ಸರಸ್ವತಿ ದೇವತಾಸ್ತ್ರೀ. ಅವಾಗೇನಾಗ್ತದೆ, ಈ ಪುಂಡಲೀಕನಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆಗಿ ಅವರು
ಕುಕ್ಕುಟ ಮುನಿಗಳ ಸಮೀಪಕ್ಕೆ ಬಂದು, ನೀವು ಯಾಕೆ ಕಾಶಿಗೆ ಹೋಗಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅಂತ ಕೇಳಿದೆ. ನೀವು ವಾರಾಣಸಿಗೆ ಯಾಕೆ ಹೋಗಿಲ್ಲ ಅಂತ ನಾನು ಕೇಳಿದರೆ, ನಾ ಇನ್ನೂವರೆಗೆ ಹೋಗೇ ಇಲ್ಲ ಅಂತ ನೀವು ಅವತ್ತಂದ್ರಲ್ಲ, ಈಗ ನನಗೆ ಆ ಮಾತಿನ ಅರ್ಥವಾಯಿತು ಅಂತ ಅವನು ಅಷ್ಟು ಹೇಳಿ, ಅಂದರೆ ನಮ್ಮ ಕರ್ತವ್ಯಗಳನ್ನು ಏನು ಮಾಡೋದಿದೆ ಅದನ್ನು ಬಿಟ್ಟು ನಾವು ಬೇರೆ 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 ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಸಮಂಜಸ ಅಲ್ಲ, ಅದು ಶಾಸ್ತ್ರೋಕ್ತ ಅಲ್ಲ ಅಂತನ್ನೋದು ನನಗೆ ಜ್ಞಾನೋದಯ ಆಗಿದೆ ಅಂಥೇಳಿ, ನೀನು ಕಾಶಿ ಯಾತ್ರೆಗೆ ನೀನು ಹೊರಟಿದ್ದ, ವಾರಾಣಸಿಗೆ ಬರ್ತಿದ್ದ, ಅದನ್ನು ಕ್ಯಾನ್ಸಲ್ ಮಾಡಿ, ಕಾಶಿ ಯಾತ್ರೆ ಬೇಡ, ಜೊತೆಗೆ ಕಾಶಿ ಇದೆ, ಜೊತೆಗೆ ಬದ್ರಿನಾಥ್ ಇದೆ, ಜೊತೆಗೆ ರಾಮೇಶ್ವರ ಇದೆ. ಯಾರು? ಅಪ್ಪ ಅಮ್ಮನ ಬಳಿಯಲ್ಲಿಯೇ ಕಾಶಿ ಇರ್ತದೆ, ರಾಮೇಶ್ವರ ಇರ್ತದೆ, ಬದ್ರಿನಾಥ್ ಇರ್ತದೆ, ಮತ್ತು ಉಜ್ಜಯಿನಿ ಇರ್ತದೆ. ಸಕಲ ತೀರ್ಥಕ್ಷೇತ್ರಗಳು, ಸರ್ವ ಒಂದು ದೇವಾಲಯಗಳು ಅಪ್ಪ ಅಮ್ಮನ ಬಳಿಯಲ್ಲಿ ಇರ್ತದೆ ಅಂತ ಹೇಳಿ ಬರುವಾಗ ಏನು ಮಾಡ್ಕೊಂಡು ಬಂದಿದ್ದ? ಕುದುರೆಯ ಮೇಲೆ ಹೆಂಡತಿಯನ್ನು ಕುಡಿಸಿಕೊಂಡು ಬಂದಿದ್ದ ಅಲ್ಲ. ಈಗೇನು ಮಾಡಿದ ಅಂದರೆ, ಹೆಂಡತಿ ಹೇಳಿದ, ನೀನು ಕೆಳಗಿಳಿ ಅಂತ ಹೇಳ್ತಿ. ಕೆಳಗಿಳಿಸಿ ಒಂದು ಎತ್ತಿನ ಗಾಡಿ ಮಾಡಿ, ಕುದುರೆ ಗಾಡಿ ಮಾಡಿ, ಅದರ ಮೇಲೆ ತನ್ನ ಅಪ್ಪ ಅಮ್ಮನ ತಂದೆ ತಾಯಿಯನ್ನು ಕೂಡಿಸಿಬಿಟ್ಟು ಆ ಬಂಡಿಯನ್ನು, ಆ ಸಾರಥ್ಯವನ್ನು ತಾನೇ ಮಾಡಿಕೊಂಡು ಪಂಢರಪುರಕ್ಕೆ ಬರ್ತಾನೆ. ಎಷ್ಟು ದೂರ ಕ್ರಮಿಸಿರ್ತಾನೆ ಪುಂಡಲೀಕ, ಅಲ್ಲಿಂದ ಇಲ್ಲಿಯವರೆಗೆ ತಾನೇ ವಾಪಸ್ಸು ಬರ್ತಾನೆ. ಅಂದಿನಿಂದ ನಿರ್ಧಾರ ಮಾಡ್ತಾನೆ, ಇನ್ನು ನಾನು ಯಾವ ವ್ರತವನ್ನು ಕೈಗೊಳ್ಳೋದಿಲ್ಲ, ನನಗೆ ಯಾವ ವ್ರತವೂ ಬೇಡ, ನನಗೆ ಒಂದೇ ಒಂದು ವ್ರತ ಜೀವನದಲ್ಲಿ ಏನು ಅಂದರೆ ತಂದೆ ತಾಯಿಗಳ ಸೇವೆಯೇ ನನಗೆ ಪರಮ ಮುಖ್ಯ ವ್ರತ ಅಂತನ್ನೋದೊಂದೇ ಅವನ ತಲೆಯಲ್ಲಿ ಉಳಿತದೆ. ವೇದವಾಗಿ ಹೇಳಿತು, ಮಾತೃದೇವೋಭವ ಪಿತೃ ದೇವೋಭವ ಅಂತ. ಈ ರೀತಿಯಾಗಿ ಅವನ ಮನಸ್ಸೊಳಗೆ ಅದು ನಾಟಿ ಬಿಟ್ಟಿತ್ತು, ಹೃದಯದಲ್ಲಿ ಅದು ಅಚ್ಚೊತ್ತಿ ಬಿಟ್ಟಿತ್ತು. ಕೊನೆಗೇನು ಮಾಡ್ತಾನೆ, ಎಷ್ಟು ಕಷ್ಟ ಕೊಟ್ಟಿದ್ದಲ್ಲ ಆ ಪುಂಡಲೀಕ, ಹುಟ್ಟಿದಾಗಿನಿಂದ ಆರಂಭಿಸಿ ಅಲ್ಲಿಯವರೆಗೆ ಏನು ತೊಂದರೆ ಕೊಟ್ಟಿದ್ದಲ್ಲ. ಅಪ್ಪ ಅಮ್ಮನಿಗೆ ಆಶ್ಚರ್ಯ ಆಯಿತು, ನೀವು ಪುಂಡಲೀಕನ ಇವನು ಅಂತ, ನಮ್ಮ ಮಗನ ಇವನು ಅಂತಷ್ಟು ಆಶ್ಚರ್ಯ ಆಯಿತು. ಎಷ್ಟು ಸೇವೆ ಮಾಡಿದ. ಅವರು ಉಗುಳಿದರೆ ಅವ್ರು ಉಗುಳ್ಬೇಕಲ್ಲ, ಅಪ್ಪ ನೀವು ಉಗುಳೋ ತೊಂದರೆ ಮಾಡಿಕೊಳ್ಬೇಡಿ, ಅಮ್ಮ ನೀವು ಉಗುಳೋ ತೊಂದರೆ ಮಾಡ್ಕೋಬೇಡಿ, ನನ್ನ ಕೈಯಲ್ಲಿ ಉಗುಳಿ ಅಂತ ಹೇಳ್ತಿದ್ದೆ. ನನ್ನ ಕೈಯಲ್ಲಿ ಉಗುಳಿ, ನಾನು ಅದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಇಷ್ಟು ಅಪ್ಪನ ಮೇಲೆ ಅಮ್ಮನ ಮೇಲೆ ಒಂದು ಗೌರವ ಬಂದಿತ್ತು. ಕೊನೆಯವರೆಗೆ ಎಲ್ಲಿವರೆಗೆ ಅವನ ಒಂದು ಚಿಂತನೆ ಹೋಗಿತ್ತು, ಅವನು ಯಾವ ರೀತಿ ತಂದೆ ತಾಯಿಗಳ ಸೇವೆಯಲ್ಲಿ ಅವನು ಮನಸ್ಸನ್ನು ಮಾಡಿದ್ದ, ಏನು ನೋಡ್ತಾ ಇದ್ದ ಅಂದರೆ, ತಂದೆ ತಾಯಿಗಳ ಸೇವೆಯಲ್ಲಿ, ಅಪ್ಪ ಅಮ್ಮನ ಸೇವೆಯಲ್ಲಿ ಒಂದು ರೀತಿಯಲ್ಲಿ ದೇವರನ್ನೇ ಕಾಣ್ತಾ ಇದ್ದ. ಒಂದು ದಿವಸ ಏನಾಯಿತು, ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದಾನೆ ಪುಂಡಲೀಕ, ದೇವರನ್ನೇ ಕಾಣ್ತಾ ಇದ್ದಾನೆ. ಏನಾಯ್ತು, ದೇವರೇ ಬಂದ್ಬಿಟ್ಟ. ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇರುವಾಗ ಸಮಯದಲ್ಲಿನೇ ಯಾರು ಬಂದರು? ನಾರಾಯಣನೇ ಬಂದ, ವಿಷ್ಣುವೇ ಬಂದ, ದೇವರೇ ಬಂದರು. ಹೊರಗೆ ನಿಂತಿದ್ದಾನೆ, ಇವ್ರ ಮನೆ ಒಳಗೆ ಸೇವೆ ಮಾಡ್ತಾ ಇದ್ದಾನೆ. ಇವರ ಒಳಗೆ ಅವರಿಗೆ ಉಪಚಾರ ಮಾಡೋದು, ಕೈ ತೊಳಿಸೋದು, ತಾಂಬೂಲ ಕೊಡೋದು, ಅವರಿಗೆ ಊಟ ಆದಮೇಲೆ ಕೈ ಒರೆಸಿಬಿಟ್ಟು ಬಾಯಿ ಒರೆಸೋದು, ಎಲ್ಲ ಸೇವೆ ಮಾಡ್ತಾ ಇದ್ದಾನೆ. ಹೊರಗಡೆ ದೇವರು ಬಂದಿದ್ದಾನೆ. ದೇವರು ನಾನು ಬಂದಿದ್ದೇನೆ, ದೇವರು ಅಂತ ಹೇಳಿಲ್ಲ, ನಾನು ದೇವರು ಅಂತ ಹೇಳಿಲ್ಲ, ನಾನು ಬಂದಿದ್ದೇನೆ, ಬಾಗಿಲು ತೆರೆ, ಅತಿಥಿ ನಾನು, ಬಾಗಿಲು ತೆರೆ ಇಲ್ಲ ಅಂತ. ಈಗ ಅಪ್ಪ ಅವನ ಸೇವೆ ಆಗ್ತಾ ಇದೆ, ನನ್ನ ಟೈಮ್ ಇದು, ಈ ಟೈಮ್ ಒಳಗೆ ನಾನು ಯಾರಿಗೂ ಅವಕಾಶ ಕೊಡೋದಿಲ್ಲ, ಈ ಟೈಮ್ ಮುಗಿಬೇಕು, ನಾನು ಬರ್ತೇನೆ. ಎಷ್ಟು ದೇವರು ಹೊರಗೆ ನಿಂತು ಕಾದಿದ್ದಾನೆ. ಕಾಯೋ ಕಾವೇರಿ ರಂಗ, ಹೀಗೆ ಕಾಯ್ದಿದ್ದಾನೆ ದೇವರು. ನೆರೆ ನಂಬಿದೆ ಮಧ್ಹೃದಯ ಮಂಟಪದಲ್ಲಿ ಪರಿಶೋಭಿಸುತ್ತಿರು ಪಾಂಡುರಂಗ. ಕಾಯ್ದ ದೇವರು ಕಾಯ್ದಿದ್ದಾನೆ. ಇವನೇನು ಮಾಡಿದ್ದಾನೆ, ಅಪ್ಪ ಅಮ್ಮ ಎಷ್ಟು ಸೇವೆ ಮಾಡಿದ್ದಾನೆ, ಉಪಚಾರ ಮಾಡಿದ್ದಾನೆ ಅಂದರೆ, ಊಟಕ್ಕೆ ಹಾಕಿ ಕೈ ತೊಳೆಸಿ ಬಾಯಿ ಕಳಿಸಿಬಿಟ್ಟು ಅವರಿಗೆ ಸ್ವಚ್ಛ ಮಾಡಿಸಿ, ಗಾದಿಯಲ್ಲಿ ಹಾಸಿಗೆಯಲ್ಲಿ ಇಬ್ಬರನ್ನು ಮಲಗಿಸಿ, ನಿದ್ರೆ ಬರುವವರೆಗೂ ಕೂಡ ಪಾದ ಸಂವಹನ ಮಾಡಿ, ಎಲ್ಲ ಶರೀರವನ್ನೆಲ್ಲ ಅವರಿಗೆ ಆಯಾಸ ಆಗಲಾರದಂತೆ ಮಾಡಿ ಇನ್ನೇನು ಕೊನೆಗೆ ಇಬ್ಬರಿಗೂ ನಿದ್ರೆ ಬರಬೇಕು. ನಿದ್ರೆ ಬಂದ ತಕ್ಷಣ ಹೊರಗೆ ಬಂದ ಪುಂಡಲೀಕ. ಹೊರಗೆ ಬಂದು ಬಾಗಿಲು ತೆರೆದು ನೋಡ್ತಾನೆ, ಯಾರಿದ್ದಾರೆ ಅಲ್ಲಿ? ನೆರೆ ನಂಬಿದೆ ಮತ್ ಹೃದಯ ಮಂಟಪದಲ್ಲಿ ಪರಿಶೋಭಿಸುತ್ತಿರು ಪಾಂಡುರಂಗ. ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ. ವಾಸುದೇವ ವಿಗತಾಗ ಸಂಘತವ ದಾಸೋಹಂ.
ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ. ಹೊರ ಬರುವಾಗ ಅವನು ಕಾಯ್ತಿದ್ದಲ್ಲ, ದೇವರು ವೇಟ್ ಮಾಡ್ತಾ ಇದ್ದಲ್ಲ. ಇಡ್ಲಿಕ್ಕ ನಾನು ಅತಿಥಿ ಬಂದಿದ್ದೇನೆ, ನನಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತಾಪ ತುಂಬ ಇದೆ, ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಕಾಲು ಸುಡ್ತಾ ಇದೆ ಅಂತಂದರೆ ಹೊರಗೆ ಬಂದೆ ಏನಾದ್ರು ಮಾಡಬೇಕು ವ್ಯವಸ್ಥೆ ಅವ್ನು ಮಾಡಲೇ ಇಲ್ಲ. ಅಲ್ಲೇ ಒಂದು ಇಟ್ಟಿಗೆ ಇತ್ತು, ಆ ಇಟ್ಟಿಗೆ ತಗೊಂಡು ಹೋಗೋದು ಬಿಟ್ಟ. ಆ ಇಟ್ಟಿಗೆ ನಿಂತ್ಕೊಂಡ್ಬಿಡು ನೀನು ಅಂತ. ಅದನ್ನೇ ಆ ಇಟ್ಟಿಗೆಯನ್ನು ಮರಾಠಿ ಒಳಗೆ ಏನು ಕರೀತಾರೆ, ವಿಠ್ಠ ಅಂತ ಕರೀತಾರೆ. ಮರಾಠಿ ಒಳಗೆ ವಿಠ್ಠ ಅಂತ ಹೇಳ್ತಾರಂತೆ. ಆ ವಿಠ್ಠಲ ಮೇಲೆ ನಿಂತ್ಕೊಂಡ್ಬಿಡು ಅಂತ. ದೇವರು ಅವನು ಬರೋ ತನಕ ವಿಠ್ಠಲ ಮೇಲೆ ನಿಂತ್ಕೊಂಡ್ಬಿಟ್ಟ. ಇಟ್ಟಿಗೆ ಮೇಲೆ ನಿಂತುಕೊಂಡ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು. ಇಟ್ಟಿಗೆ ಅವನು ಬರೋವರೆಗೂ ವಿಠ್ಠಲ ಮೇಲೆ ಇಟ್ಟಿಗೆ ಮೇಲೆ ನಿಂತುಕೊಂಡಿದ್ದಾನೆ. ಒಳಗೆ ಬಂದು ನೋಡಿದರೆ ಪುಂಡಲೀಕ ಯಾರನ್ನು ನೋಡಿದ? ಬ್ರಹ್ಮಾಂಡ ನಾಯಕನಾದ, ಜಗದೇಕ ಶಕ್ತಿಯಾದ, ಸರ್ವೋತ್ತಮನಾದ, ಪರಾತ್ಪರ ಶಕ್ತಿಯಾದ, ಸಕಲ ವೇದ ಪ್ರತಿಪಾದ್ಯನಾದ, ಮಹಾಲಕ್ಷ್ಮೀಪತಿಯಾದ, ರಮಾರಮಣನಾದಂತಹ ನಾರಾಯಣನನ್ನು, ಆ ವಿಠ್ಠಲನನ್ನ ಬಾಲರೂಪದಲ್ಲಿ ಆ ದೇವರನ್ನ ಪುಂಡಲೀಕ ಕಾಣ್ತಾನೆ. ದೇವರು ಹೇಗೆ ನಿಂತುಕೊಂಡಿದ್ದಾನೆ, ಆ ಇಟ್ಟಿಗೆ ಮೇಲೆ ಯಾವ ರೀತಿ ನಿಂತುಕೊಂಡಿದ್ದಾನ ಹಾಗೆ ನಿಂತುಕೊಂಡಿತ್ತು. ಅಂದರೆ ಭಕ್ತನ ಸಲುವಾಗಿ ದೇವರು ಹೇಗೆ ನಿಂತಿದ್ದ ಅಂದರೆ ಭಕ್ತರ ಸಲುವಾಗಿ ಕಟಿಬದ್ಧನಾಗಿ ನಿಂತುಕೊಂಡಿತ್ತು. ಅಂದರೆ ಭಕ್ತರ ವಿಷಯದಲ್ಲಿ ನಾನು ಯಾವಾಗಲೂ ಏನಾಗಿರ್ತೇನೆ, ಕಟಿಬದ್ಧನಾಗಿರ್ತೇನೆ. ಅನುಗ್ರಹ ಮಾಡುವ ವಿಷಯದಲ್ಲಿ ನಾನು ಕಟಿಬದ್ಧನಾಗಿರ್ತೇನೆ ಅಂತ ವಿಠ್ಠಲ ನಿಂತುಕೊಂಡಿದ್ದಾನೆ. ಆವಾಗ ವಿಠ್ಠಲ ದೇವರಿಗೆ ಪುಂಡಲೀಕ ಹೇಳಿದ, ದೇವರೇ ಕ್ಷಮಿಸು, ನನ್ನ ಅಪರಾಧ ಮಹಾಪರಾಧ. ದೇವರು ಬಂದಾಗ ನಾನು ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೇನೆ, ನನಗೆ ಗೊತ್ತಾಗಿಲ್ಲ, ಕ್ಷಮಿಸಿಬಿಡು ಅಂತ ಹೇಳಿದರೆ ದೇವರನ್ನ ನನಗೆ ತುಂಬ ಖುಷಿಯಾಗಿದೆ ಪುಂಡಲೀಕ. ನಾನು ಬಂದರೂ ಕೂಡ ನೀನು ಒಳಗೆ ಅಪ್ಪ ಅಮ್ಮನ ಒಳಗೆ ನನ್ನನ್ನು ದರ್ಶನ ಮಾಡಿ ಸೇವೆ ಮಾಡ್ತಾ ಇದೆಯಲ್ಲ, ಇದಕ್ಕಿಂತ ಇದೇನು ಬೇಕು? ನನಗೆ ಇದೇ ಪ್ರಿಯವಾದ ಸಂಗತಿ. ಮಹಾಭಕ್ತರಲ್ಲಿ, ಭಕ್ತರ ಸಾರಲ್ಲಿ ನೀನೂ ಒಬ್ಬ ನನ್ನ ಭಕ್ತ ಅಂಥೇಳಿ ವಿಠ್ಠಲ ಏನು ಮಾಡಿದ, ನಿನ್ನ ಹೆಸರಲ್ಲೇ ಈ ಕ್ಷೇತ್ರ ಅದು ಪ್ರಸಿದ್ಧವಾಗಲಿ ಅಂತ ಹೇಳಿ ವರವನ್ನು ಕೊಟ್ಟ. ಅದು ಪುಂಡಲೀಕಪುರಿ ಅಂತ ಪ್ರಸಿದ್ಧವಾಯಿತು. ಅದೇ ಪಂಢರಪುರ ಅಂತ ಪ್ರಸಿದ್ಧವಾಯಿತು. ಆಗ ದೇವರು ಕೇಳಿದ ಪುಂಡಲೀಕನಿಗೆ, ನಿನಗೇನು ಬೇಕು ಹೇಳು, ಕೊಡ್ತೇನೆ. ಇವನೇ ಕೇಳಿದ ಗೊತ್ತೇನ ಪುಂಡಲೀಕ, ದೇವರೇ ನನಗೇನು ಬೇಡ, ನೀ ಹೆಂಗೆ ನಿಂತಿ ಹಾಗೆ ನಿಂತುಕೊಂಡೆ, ನನಗೇನು ಕೊಡೋದು ಬೇಡ, ನೀ ಹೆಂಗೆ ನಿಂತ್ಕೊಂಡಿ ಅಲ್ಲ, ಇದೇ ಇಟ್ಟಿಗೆ ಮೇಲೆ ಹಾಗೆ ನಿಂತ್ಕೊಂಡ್ಬಿಡು. ಯಾರು ಭಕ್ತರು ಬರ್ತಾರೆ ಅವರೆಲ್ಲರಿಗೂ ನಿನ್ನ ಅನುಗ್ರಹವನ್ನು ಮಾಡು, ನನಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡು ಅಂತ ಯಾವಾಗ ಪುಂಡಲೀಕ ಅವನು ವಿಶೇಷವಾಗಿ ಬೇಡಿಕೊಂಡ, ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಇಟ್ಟಿಗೆಯ ಮೇಲೆ, ಅದೇ ವಿಠ್ಠದ ಮೇಲೆ, ವಿಠ್ಠ ಇಟ್ಟಿಗೆಯ ಮೇಲೆ ಲಾ ಬಂದ ಭಕ್ತರನ್ನ ಲಾತಿ ರಕ್ಷಣೆ ಮಾಡುವ ದೇವರಾದ್ದರಿಂದ ಏನೊಂದು ಪ್ರಸಿದ್ಧನಾದ ವಿಠ್ಠಲ ಅಂತ ಪ್ರಸಿದ್ಧನಾದ ಅಂತ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲೆಲ್ಲ ವಿಶೇಷವಾಗಿ ಬರ್ತದೆ. ಹೀಗೆ ಅದನ್ನು ವಾದರಾಜರು ಸ್ಮರಣೆ ಮಾಡಿಕೊಂಡು ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ವಾದರಾಜರ ಮಾತು ತೀರ್ಥಪ್ರಬಂಧದಲ್ಲಿ ಬಹಳ ಸುಂದರವಾದದ್ದು. ಈಗ ಶ್ರೀಗಳವರು ಮನೆಗೆ ಪೂಜೆಗೆ ಭಿಕ್ಷೆಗೆ ಬಂದಾಗ, ದೇವರ ಪೂಜೆ, ಸಂಸ್ಥಾನ ಪೂಜೆ ಆಗುವ ಸಮಯದಲ್ಲಿ, ವಿಠ್ಠಲ ದೇವರ ಪೂಜೆ ಆಗುವ ಸಮಯದಲ್ಲಿ, ಅಥವಾ ವಿಠ್ಠಲ ದೇವರನ್ನು ದರ್ಶನ ಮಾಡಿಸುವಾಗ ಈ ಶ್ಲೋಕ ಹೇಳ್ತಾರೆ. ನಮ್ಮ ಪೇಜಾವರ ಮಠದ ಪರಂಪರೆಯಲ್ಲಿ ವಿಠ್ಠಲ ದೇವರ ದರ್ಶನವನ್ನು ಶ್ರೀಗಳವರು ಮಾಡಿಸುವಾಗ ಇದೇ ಶ್ಲೋಕವನ್ನು ಹೇಳ್ತಾರೆ. ವಾದರಾಜರಿಗೆ ದೇವರು ತಿರುಪತಿಯ ತಿಮ್ಮಪ್ಪನ ಕ್ಷೇತ್ರಕ್ಕೆ ಹೋಗುವಾಗ ವಾದರಾಜರಿಗೆ ಇಡೀ ಬೆಟ್ಟವೇ ಏನಾಗಿ ಕಂಡಿತು, ಅವರಿಗೆ ಶಾಲಿಗ್ರಾಮವಾಗಿ ಕಂಡಿತು. ಹತ್ತು ಹೋಗೋದೇನವರು ಪಾಪ, ಹಾಗಾಗಿ ಪಾದ ಸ್ಪರ್ಶ ಆಗಬಾರದು ಅಂಥೇಳಿ ಮೊಣ ಕಾಲನ್ನು ಊರಿ ಅಲೆಕ್ಕರಿಯಿಂದ ದೇವರ ಸಮೀಪದವರೆಗೂ ಹಾಗೆ ಹೋಗ್ತಾರೆ. ಅಂತಹ ವಾದರಾಜರಿಗೆ ದರ್ಶನ ಕೊಟ್ಟ ವಿಠ್ಠಲ, ಆ ವಿಠ್ಠಲನ ಕುರಿತು ಸ್ತೋತ್ರ ಮಾಡಿದ್ದು ವಾದರಾಜರು. ಪಾಪಾವಲಿ
ಎಷ್ಟು ಚೆಂದ ಇದೆ ನೋಡಿ, ಸರಳ ಇದೆ, ಅರ್ಥ ಆಗ್ತದೆ. ಅಂದರೆ ಎಲ್ಲ ಪಾಪಗಳನ್ನು ಪಾಪ ಆವಲಿ, ಪಾಪಗಳ ಆವಲಿ ಅಂದರೆ ಸಮೂಹ, ಅದನ್ನೇನು ಮಾಡುವವನು, ಅದನ್ನು ಧ್ವಂಸ ಮಾಡುವವನು. ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ಹೀಗೆ ಪಾಂಡುರಂಗ ವಿಠಲ ಪ್ರಸನ್ನನಾಗಲಿ ಅಂತ. ಇಲ್ಲಿ ಒಂದು ಚಿಂತನೆ, ವಿಠಲನಿಗೆ ಪಾಂಡುರಂಗ ಅಂತ ಯಾಕೆ ಹೆಸರು ಬಂತು ಅಂತ. ಪಾಂಡುರಂಗ ರಂಗ ಅಂತ ಗೊತ್ತಿದೆ ನನಗೆ, ಯಾಕಂದರೆ ಅವನು ಸುಖವನ್ನು ಕೊಡುವವನು, ಜ್ಞಾನವನ್ನು ಕೊಡುವವನು, ಅದರಿಂದ ರಂಗ ಅಂತ. ಪಾಂಡುರಂಗ, ಪಾಂಡು ಯಾಕೆ ಅಂದರೆ ನಾವು ಮಹಾಭಾರತದೊಳಗೆ ಧೃತರಾಷ್ಟ್ರನ ತಮ್ಮ ಪಾಂಡು, ಆ ಪಾಂಡು ಬಿಳುಚಿದ, ಅದೊಂದು ಪಾಂಡು ವರ್ಣ ಅದು, ಹಾಗಾಗಿ ಪಾಂಡು ರಾಜ ಅಂತ ಅವರು ಪ್ರಸಿದ್ಧನಾದ. ಇವನಿಗೆ ಯಾಕೆ, ದೇವರಿಗೆ ಯಾಕೆ ಪಾಂಡು ಅಂತ ಹೆಸರು ಬಂತು ಅಂದರೆ, ಇವನು ಕೃಷ್ಣನಾದ ದೇವರು ದ್ವಾರಕೆಯಿಂದ ಪಂಢರಪುರಕ್ಕೆ ಬರುವ ಸಮಯದಲ್ಲಿ ಅವನ ಮುಖದಲ್ಲಿ ಏನಾಗಿತ್ತು ಅಂದರೆ, ಪಾಂಡು ಬಿಳಿಯ ಬಣ್ಣದ ಕಲೆಗಳು ಅಲ್ಲಲ್ಲೇ ಮೂಡಿದ್ವಂತೆ. ಅದು ಯಾಕೆ ಗೊತ್ತಿಲ್ಲ ಅವರಿಗೆ, ಕೆಲವು ಯಾವುದೋ ಪುರಾಣದಲ್ಲಿ ಹೇಳಿದ ಕೃಷ್ಣ ವರ್ಣದ ಮುಖದಲ್ಲಿ ಬಿಳಿಯ ಏನೋ ಕಲೆಗಳು, ಚಂದದ ಕಲೆಗಳು ಅಲ್ಲಲ್ಲೇ ಮೂಡಿಬಿಟ್ಟಿದ್ದಂತೆ. ಹಾಗಾಗಿ ಭಕ್ತರೇನಂದ್ರೆ ಬಿಟ್ಟರು, ಬಹುಶಃ ಆಗಿನ ಭಕ್ತರು ಅಂದರೆ ತುಕಾರಾಮ ಇರ್ಬೋದು, ಅಥವಾ ಜ್ಞಾನೇಶ್ವರ ಇರ್ಬೋದು, ಅಥವಾ ಅನೇಕ ಸಂತರೇನಿದ್ದಾರೆ, ಹೀಗೆ ಈ ದರ್ಶನ ಕೊಟ್ಟ ದೇವರನ್ನು ಅವರೇನು ಅಂತ ಹೇಳಿಬಿಟ್ರು, ಪಾಂಡುರಂಗ ಅಂತ ಹೀಗೆ ಹೇಳಿದರು ಅಂತ ಈಗ ನಾವು ಅನೇಕ ಕಡೆ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ನೀವು ಇನ್ನೊಂದು ನೋಡಿ, ನಮ್ಮ ಭಾಗವತದಲ್ಲಿ ಹೇಳ್ತಾರೆ, ಈ ಕಡೆ ತಮಿಳುನಾಡು, ಕರ್ನಾಟಕ ಇಲ್ಲೆಲ್ಲ ಸಂಚರಿಸುವ ಭಕ್ತಿ ಅದು ಯುವತಿಯಾದದ್ದು, ತರುಣಿಯಾದದ್ದು ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಯುವತಿಯಾಯಿತು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ದೇವಿಗೆ ತಾರುಣ್ಯ ಬಂದಿದ್ದು ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ. ಯಾಕೆಂದರೆ ಮಹಾರಾಷ್ಟ್ರದಂತಹ ಅಲ್ಲಿ ಇರುವ ವಾರ್ಕರಿಯಂತಹ ಭಕ್ತರು ನಿಮಗೆ ನೋಡಲಿಕ್ಕೆ ಕೆಲಸುವುದು. ಇವತ್ತು ಸಹಜವಾಗಿ ಒಂದು ಕನಿಷ್ಠ ಪಕ್ಷ ಆದರೂ ಕೂಡ 5 ರಿಂದ 6 ಲಕ್ಷ ವಾರ್ಕರಿ ಭಕ್ತ ಜನರು ಆ ಪುಣೆಯಲ್ಲಿ ಒಂದು ಊರಿದೆ, ಆಳಂದಿ ಅಂತ ಒಂದು ಕ್ಷೇತ್ರ ಇದೆ. ಆಳಂದಿ ಅಲ್ಲಿ ಒಂದು ನದಿ ಇದೆ, ಒಂದು ಹಾಡು ಇದೆ ನೋಡಿ, ಇಂದ್ರಾಯಣಿ. ಇಂದ್ರಾಯಣಿ, ಆಳಂದಿ ಹತ್ರ ಇಂದ್ರಾಯಣಿ ಅಂತ ಒಂದು ನದಿ. ಇಂದ್ರಾಯಣಿ ನದಿಯಿಂದ ಚಂದ್ರಭಾಗ, ಇಂದ್ರಾಯಣಿ ನದಿಯಿಂದ ಆರಂಭಿಸಿ ಚಂದ್ರಭಾಗದವರೆಗೂ ಕೂಡ ಅವ್ರದ್ದು ಒಂದು ಮುಂಚೆನೆ ಮೊದಲ ದಿನಗಳಲ್ಲಿ ಯಾತ್ರೆ ಶುರು ಆಗ್ತದೆ. ಇವತ್ತು ಅವರು ಆಷಾಢ ಏಕಾದಶಿ ದೇವ್ರ ದರ್ಶನ ಆಗಬೇಕು ಅಂತ ತುಂಬ ಕಾತುರದಿಂದ ಬರ್ತಾರೆ, ದೇವ್ರ ದರ್ಶನ ಸ್ವೀಕಾರ ಮಾಡ್ತಾರೆ. ಪ್ರಾಯಃ ವಾರ್ಕರಿ ಏನೋ ಭಕ್ತ ವರ್ಗ ಇದೆ, ಅದನ್ನು ನೋಡುವಾಗ ಒಂದು ಭಕ್ತ ಸಮುದ್ರವೇ ಬಂದಂಗೆ ಆಗ್ತದೆ. ಭಕ್ತ ಸಮುದ್ರ, ಭಕ್ತಿಯ ಸಮುದ್ರ, ಭಕ್ತ ಸಮುದ್ರ, ಆ ರೀತಿ ನಮಗೆ ಬಂದ ಹಾಗೆ ಪಂಢರಪುರಕ್ಕೆ ಚಂದ್ರಭಾಗ ನದಿಗೆ ಭಕ್ತ ಸಮುದ್ರವೇ ಬಂದು ಸೇರಿದಂತೆ ನಮಗೆ ಭಾಸಮಾನ ಆಗ್ತಿರ್ತದೆ. ಎಲ್ಲರ ಬಾಯಲ್ಲಿಯೂ ವಿಠ್ಠಲ 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 ಅಂತ. ವಿಠ್ಠಲ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ. ನಾವು ಸ್ವಲ್ಪ ಹೇಳಬೇಕು, ಅವರೆಲ್ಲ ಲಕ್ಷ ಜನ ಅವರು ಸೇರಿಕೊಂಡು ನಾದ ಮಾಡ್ತಾರೆ. ನಾವು ನಾದಮಯನಾದ ಭಗವಂತನ ನಾವು ಸ್ವಲ್ಪ ಒಂದು ನಿಮಿಷ ಆದರೂ ಕೂಡ ನಾವು ವಿಠ್ಠಲನ ಸ್ಮರಣೆಯನ್ನು ಮಾಡೋಣ ಯಥಾಶಕ್ತಿಯಾಗಿ. ವಿಠ್ಠಲ ವಿಠ್ಠಲ ಪಾಂಡುರಂಗ, 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 ವಿಠ್ಠಲ ವಿಠ್ಠಲ
ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ 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 ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ 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 ವಿಠಲ ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಪಾಪಾವಲಿ ಪಾಟನ ಪಟ್ವಭಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗಃ ಗೋಪಾಲ ಬಾಲಃ कृपया स्वयं नः श्री पांडुरंगो भवतु प्रसन्नः ಹೀಗೆ ಪಾಂಡುರಂಗ ವಿಠಲನ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಿದರೆ ನಿತ್ಯವೂ ಮಾಡಿದರೆ ನಮ್ಮ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ. ಮೇನ್ ಸಂಸಾರ ರೋಗವೇ ಭವರೋಗವೇ ಪರಿಹಾರ ಆಗ್ತದೆ. ನಿಮಗೆ ಒಂದೇ ಮಾತಲ್ಲಿ ಹೇಳೋದಾದರೆ ಎರಡೂ ಕೈಗಳನ್ನು ತನ್ನ ಕಟಿಯ ಮೇಲೆ ಹಿಡಿದು ನಿಂತಿದ್ದ. ಕಟಿಯಲ್ಲಿ ಕರ ಇಟ್ಟನು ಪಂಡರಿರಾಯ. ಆಮೇಲೆ ಒಂದು ಶಂಖವನ್ನು ಒಂದು ಕೈಯಲ್ಲಿ ಹಿಡಿದಿದ್ದಾನೆ. ಆಮೇಲೆ ಇನ್ನೊಂದು ಏನು ಅಂದರೆ ತನ್ನ ಎರಡು ಜಾನುಗಳು ಎರಡು ಕಾಲುಗಳ ಮಧ್ಯದಲ್ಲಿ ಒಂದು ದಂಡವನ್ನು ಹಿಡಿದುಕೊಂಡಿದ್ದಾನೆ. ಮತ್ತೆ ವಸ್ತ್ರರಹಿತನಾಗಿದ್ದಾನೆ. ವಸ್ತ್ರ ಇಲ್ಲ ವಿಠಲನಿಗೆ, ಬಾಲಗೋಪಾಲ ವಸ್ತ್ರ ಇಲ್ಲ. ಏನು ಮೆಸೇಜ್ ಕೊಡ್ತಾನೆ, ಏನು ಸಂದೇಶ ಕೊಡ್ತಾನೆ ಅಂದರೆ ವಾದರಾಜರು ಹೇಳ್ತಾರೆ, ವಸ್ತ್ರರಹಿತನಾಗಿ ನಿಂತದ್ದರಿಂದ ಧನದ ಮೇಲಿನ ಸಂಪತ್ತಿನ ಮೇಲಿರುವ ಆಶೆಯನ್ನು ಏನು ಮಾಡಬೇಕು, ಪ್ರಾಪಂಚಿಕ ವಿಷಯ ಪದಾರ್ಥಗಳ ಮೇಲಿರುವ ಆಶೆಯನ್ನು ಬಿಡಬೇಕು ಅಂತ ಸಂದೇಶ ಕೊಡ್ತಾನೆ. ಆಮೇಲೆ ತನ್ನ ಕೈಗಳಲ್ಲಿ ಶಂಖ
ಚಕ್ರ ಹಿಡಿದಿದ್ದಾನೆ, ಧರಿಸಿದ್ದಾನೆ. ಆದ್ದರಿಂದ ಊರ್ಧ್ವ ಪುಂಡ್ರ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ನನ್ನ ಭಕ್ತರೆಲ್ಲರೂ ಏನು ಮಾಡಬೇಕು? ಶಂಖ ಚಕ್ರಗಳನ್ನು ಧರಿಸಬೇಕು. ಆದ್ದರಿಂದ ಇವತ್ತೇನು ಮಾಡ್ತಾರೆ? ನಿತ್ಯ ಗೋಪಿಚಂದ್ರದಲ್ಲಿ ಶಂಖಚಕ್ರ, ಇಂದು ತಪ್ತ ಮುದ್ರಾಧಾರಣೆ. ಪ್ರತಿಯೊಬ್ಬರು ಶಂಖಚಕ್ರಗಳನ್ನು ಧರಿಸಬೇಕು ಅಂತ ಎಷ್ಟೋ ಜನ ನೋಡಿ. ಶ್ರೀಪಾದಂಗಳವರ ಬಳಿಯಲ್ಲಿ ತಪ್ತ ಮುದ್ರಾಧಾರಣೆ ಶಂಖಚಕ್ರಗಳನ್ನು ಲಾಂಛನವನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಅವರಿಗೆ ಕೆಲವರಿಗೆ ಏನು ಅಂದರೆ ಇವತ್ತು ಧಾರಣೆ ಮಾಡಿಸಿದರೆ ಇನ್ನೊಂದು ವರ್ಷ ಲೈಸೆನ್ಸ್ ಮತ್ತೆ ಪಾಪಗಳನ್ನು ಮಾಡಲಿಕ್ಕೆ ಒಂದು ಲೈಸೆನ್ಸ್ ಕೊಟ್ಟಂತೆ ಅಂತ ತಿಳ್ಕೊಳ್ತಾರೆ. ಹಾಗಲ್ಲ, ಪರಮ ಪವಿತ್ರರಾಗಬೇಕು, ಪುನೀತರಾಗಬೇಕು ಎಂಬ ಭಾವದಿಂದ ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕು. ನಿಮಗೆ ಈ ಶಂಖಚಕ್ರಗಳ ಧಾರಣೆ ಮಾಡೋದುಂಟಲ್ಲ, ಈ ವೈಷ್ಣವ ಆಗಮದಲ್ಲಿ ಬಿಟ್ಟರೆ ಬೇರೆ ನಿಮಗೆ ಯಾವ ಆಗಮದಲ್ಲಿಯೂ ಸಿಗುವುದಿಲ್ಲ. ಶಂಖಚಕ್ರಗಳ ಧಾರಣೆ ಅದು ವಿಷ್ಣುವಿನ ಲಾಂಛನಗಳು. ಹಾಗಾಗಿ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ, ರಾಮಾನುಜಾಚಾರ್ಯರು ಅವ್ರು ಹೇಳೋದು ಅವ್ರ ಪರಂಪರೆಯಲ್ಲಿ ಒಮ್ಮೆ ಜೀವನದಲ್ಲಿ ಒಮ್ಮೆ ಶಂಖಚಕ್ರ ಲಾಂಛನಗೊಳಿಸಬೇಕು ಅಂತ ರಾಮಾನುಜಾಚಾರ್ಯ ಹೇಳಿದ್ದಾರೆ. ಮತ್ತು ವೇದಾಂತ ದೇಶಿಕರು ಅವರು ಒಮ್ಮೆ ಜೀವನದಲ್ಲಿ ಒಮ್ಮೆ ಲಾಂಛನಗೊಳಿಸಬೇಕು. ನಮ್ದು ಈ ಮಾಧ್ವ ಪರಂಪರೆ ಇದೆ, ಜೀವನದಲ್ಲಿ ಒಮ್ಮೆ ಅಂತ ಅವ್ರು ಹೇಳಿದರೆ ಇಲ್ಲಿ ವರ್ಷಕ್ಕೊಮ್ಮೆ ಪ್ರತಿ ದಿನ ಅಂತ ಶಂಖಚಕ್ರಗಳನ್ನು ಲಾಂಛನಗೊಳಿಸಬೇಕು ಅಂತ ಮಧ್ವಾಚಾರ್ಯರ ಪರಂಪರೆಯಲ್ಲಿ ತಿಳಿಸಿದ್ದಾರೆ. ಅಂದರೆ ವೈಷ್ಣವ ಲಾಂಛನಗಳು ಅಂದರೆ ಒಂದು ಶಂಖ, ಇನ್ನೊಂದು ಚಕ್ರ. ವೆಂಕಟೇಶ್ವರನ ಬಳಿಯಲ್ಲಿಯೂ ಶಂಖಚಕ್ರ ಇದೆ, ವಿಠ್ಠಲನ ಬಳಿಯಲ್ಲಿಯೂ ಶಂಖಚಕ್ರ ಇದೆ. ಹಾಗಾಗಿ ನನ್ನ ಊರಿಗೆ ಬರುವಾಗ ನೀವೆಲ್ಲ ಏನು ಮಾಡ್ಕೊಂಡು ಬರಬೇಕು? ಶಂಖಚಕ್ರಗಳನ್ನು ಧರಿಸಿಕೊಂಡು ಬರಬೇಕು ಅಂತ ವಿಠ್ಠಲ ಸಂದೇಶ ಕೊಟ್ಟಿದ್ದಾನೆ. ನಮ್ಮಲ್ಲಿ ಕೆಲವರು ಏನು ಮಾಡ್ತಾರೆ, ಶಾಲೆಗೆ ಹೋಗುವಾಗ, ಕಾಲೇಜಿಗೆ ಹೋಗುವಾಗ, ಆಫೀಸಿಗೆ ಹೋಗುವಾಗ ಇದ್ದ ಶಂಖಚಕ್ರನ ಅಳಿಸಿಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ ಕಾಣಬೇಕು ಅಂತ ಹೋಗ್ತಾರೆ. ಆ್ಯಕ್ಚುಲಿ ಅದು ಅಳಿಸಿದ್ರೆ ಸ್ಲಿಮ್ ಆಗಿ ಕಾಣೋದಿಲ್ಲ, ಅದಿದ್ರೇ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಶಂಖಚಕ್ರಗಳು ಇದ್ದರೆ ಮಾತ್ರ ಅದು ಚೆಂದ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆ ಗೊತ್ತೇ, ನಾವು ಶಂಖಚಕ್ರ ಹಾಕ್ಕೊಂಡು ಹೋಗಿರ್ತೇವಲ್ಲ ಕಾರೊಳಗೆ ಅಲ್ಲಲ್ಲಿ ಹೋಗುವಾಗ, ಎಷ್ಟೋ ಟೋಲ್ಗಳಲ್ಲಿ ಹೋಗಿ ನಮಗೆ ಟೋಲೇ ಇಲ್ಲ. ಮಹಾರಾಜ್ ಚಲಿಯೇ ಚಲಿ ಅಂತ ಹೇಳ್ಬಿಡ್ತಾರೆ. ಯಾಕೆ? ಶಂಖಚಕ್ರ ಇರ್ತದೆ. ಶಂಖಚಕ್ರಗಳನ್ನು ನೋಡಿದ್ದರಿಂದ ಇವರು ನಮ್ಮ ಸ್ವಾಮೀಜಿ ಮಹಾರಾಜ್ ಅಂತ ಹೇಳಿಬಿಟ್ಟು ನಮ್ಮನ್ನು ಕಳಿಸಿಬಿಡ್ತಾರೆ. ಹಾಗಾಗಿ ಇಂಡಿಯಾದ ಎಷ್ಟೋ ರೋಡ್ಗಳಲ್ಲಿ ನಾವು ಟೋಲೆ ಕಟ್ಟೋದಿಲ್ಲ. ಅದಕ್ಕೆ ಕಾರಣ ಏನಂದರೆ ಶಂಖಚಕ್ರ. ಆ ಶಂಖಚಕ್ರಗಳಿದ್ದರೆ ನಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತಾರೆ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ, ತಿಳಿಯುತ್ತದೆ. ಹೀಗೆ ದೇವರು ಶಂಖಚಕ್ರಗಳನ್ನು ಧರಿಸಿದ್ದಾನೆ. ಆಮೇಲೆ ಒಂದು ಬೆರಳು, ವಿಠ್ಠಲ ದೇವರ ಒಂದು ಕೈ ಒಂದು ಪಾದ ಮೂಲವನ್ನು ತೋರಿಸಿದೆ. ಆಮೇಲೆ ಅಂದರೆ ಅದರ್ಥ ಏನು ಅಂದರೆ, ನೀನು ಬರುವಾಗ ಶಂಖಚಕ್ರಗಳನ್ನು ಧರಿಸಿ ನೀನು ನನ್ನ ಬಳಿಗೆ ಬರುವಾಗ ಪಾದ ಮೂಲಕ್ಕೆ ಬಂದು ನೀನು ಶರಣಾಗತನಾಗುವ ಅಂತ ದೇವರು ಸಂದೇಶ ಕೊಟ್ಟಿದ್ದಾರೆ. ಇನ್ನೊಂದೇನು ಮಾಡಿದ್ದಾರೆ ಅಂದರೆ, ಆ ಎರಡು ಕಾಲುಗಳ ಮಧ್ಯದಲ್ಲಿ ಒಂದು ಕೋಲು ಹಿಡ್ಕೊಂಡಿದ್ದಾರೆ ದೇವರು. ಕೃಷ್ಣನ ಕೈಯಲ್ಲಿ ಏನಿದೆ? ಕಡೆಗೋಲಿದೆ, ಪಾಶ ಇದೆ. ವಿಠ್ಠಲನ ಪಾದಗಳ ಮಧ್ಯದಲ್ಲಿ ಏನಿದೆ? ಒಂದು ಕೋಲಿದೆ. ಯಾಕೆ ಹೇಳಿದ್ರೆ, ನೀವು ಹಿಂಗೆ ಬಂದಿಲ್ಲ ಅಂದರೆ, ಶಂಖಚಕ್ರ ಧರಿಸಿಕೊಂಡು ಬಂದಿಲ್ಲ ಅಂದರೆ, ಶರಣಾಗತಿ ಬಂದಿಲ್ಲ ಅಂದರೆ ನಿಮಗೇನು ಮಾಡ್ತೇನೆ? ಕೋಲ್ ತೊಗೊಂಡು ಬಡಿತೇನೆ ಅಂತ ಹೀಗೆ ವಿಠ್ಠಲ ದೇವರು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ. ತೀರೇ ಸತ್ಸರಿತ ಸ್ಥಿರಸ್ಕೃತ ಧನಾಸಕ್ತಿ ವಿರಕ್ತಿ ಪ್ರಿಯ ಪಾದಾಂಭೋಜಮಿದಂ ಮದಂಕ ಸಹಿತ ಸಂಚಿಂತಯಾಂತರ್ಹೃದಿ ಪಶ್ಚಾತ್ತೇ ಕಟಿಮಾತ್ರ ಏವ ಭವಿತಾ ಸಂಸಾರವಾರ್ಧಿರ್ನ ಚೇತ್ ಶಿಕ್ಷಾಮಿ ಇತಿ ಲಕ್ಷಯತಿ ಅನುದಿನಂ ಸ್ವಾವಸ್ಥಯ ವಿಠ್ಠಲಃ. ಈ ವಾದರಾಜರು ಇಷ್ಟನ್ನು ನಾನೇನು ಹೇಳಿದರು, ತೀರ್ಥಪ್ರಬಂಧದಲ್ಲಿ ವಾದರಾಜರು ವಿಠ್ಠಲನ ಚಿಂತನೆಯನ್ನು ನಡೆಸಿದ್ದಾರೆ. ಪಂಡ್ರಾಪುರದಲ್ಲಿಯೂ ವಿಠ್ಠಲ ಇದ್ದಾನೆ. ಅದೇ ವಿಠ್ಠಲನ ಮತ್ತೆ ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ಇಲ್ಲಿ ಹಂಪೆ ಬರ್ತಾರೆ. ಹಂಪೆಗೆ ಬಂದಾಗ ಅಲ್ಲಿ ಯಾರಿದ್ದಾರೆ? ಅಲ್ಲಿಯೂ ವಿಜಯ ವಿಠ್ಠಲ ಇದ್ದಾರೆ. ಅಲ್ಲಿಯೂ ವಿಜಯ ವಿಠ್ಠಲನ ದರ್ಶನ ಮಾಡಿ ಅದೇ ವಿಠ್ಠಲನೇ ಸ್ವಲ್ಪ ಏನೋ ವ್ಯತ್ಯಾಸವಾಗಿ ಏನೋ ಕೊಡಬೇಕು ಅಂಥೇಳಿ ಎಲ್ಲರಿಂದ ತಪ್ಪಿಸಿಕೊಂಡು ಬಂದು ನಿಂತಿ ನೀನು ಅಂತ ವಿಜಯ ವಿಠ್ಠಲನನ್ನು ವಾದರಾಜರು ಹಂಪೆಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ವಿಠ್ಠಲನ ಕ್ಷೇತ್ರಗಳು ಅನೇಕ ಕಡೆ ಇವೆ.
ನಿಮಗೆ ನಮ್ಮ ಹುಬ್ಬಳ್ಳಿಯಲ್ಲಿ ವಿಠಲ ಇದ್ದಾರೆ. ಇಲ್ಲಿ ದುರ್ಗದ ಬೈಲಿಗೆ ಹೋಗ್ಬಿಟ್ರೆ ಪ್ರಾಚೀನ ವಿಠಲ, ಹಳೆಯ ವಿಠಲ, ಯಾರು ಪುಣ್ಯಾತ್ಮರ ಪ್ರತಿಷ್ಠೆ ಮಾಡಿದ್ದು, ಜ್ಞಾನಿಗಳ ಪ್ರತಿಷ್ಠೆ ಮಾಡಿದ ವಿಠಲ ದೈವ ಇದ್ದಾನೆ. ಧಾರವಾಡದಲ್ಲಿಯೂ ವಿಠಲ ಇದೆ ಗುಡಿ. ಮಂಗಳವಾರ ಪೇಟೆಗೆ ಹೋಗಿಬಿಟ್ರೆ ಅಲ್ಲಿಯೂ ಕೂಡ ಪ್ರಾಚೀನ ವಿಠಲ ದೇವರ ದೇವಾಲಯ ಇದೆ. ಪ್ರಾಯ ಎಲ್ಲ ಊರುಗಳಲ್ಲಿ ವಿಠಲ ಇದ್ದೇ ಇರ್ತಾನೆ, ಊರುಗಳಲ್ಲಿ ಇದ್ದೇ ಇರ್ತಾನೆ. ಮನಸ್ಸಲ್ಲಿರಬೇಕು ವಿಠಲ, ನಮ್ಮ ಹೃದಯದಲ್ಲಿ ವಿಠಲ ಇರಬೇಕು ಅಂತ ವಾದರಾಜ ಹೇಳ್ತಾರೆ. ಒಮ್ಮೆ ಬಂದಿತ್ತು ನೋಡಿ, ಒಮ್ಮೆ ಪತ್ರಿಕೆಯಲ್ಲಿ ಬಂದಿತ್ತು, ಯಾರು ವಿಠಲ ಅಂತ ನಿತ್ಯ ಉಪಾಸನೆ ಮಾಡ್ತಾರೆ ಅವರು ನಾರಾಯಣ ಹೃದಯಾಲಯಕ್ಕೆ ಹೋಗುವುದಿಲ್ಲ ಅಂತ. ನಾರಾಯಣನೇ ವಿಠಲ ಅಲ್ಲ, ಹಾಗಾಗಿ ವಿಠಲ ಅಂತ ನಿತ್ಯ ಹೇಳಿದರೆ ನಮ್ಮ ಹೃದಯ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಇದನ್ನೊಮ್ಮೆ ಮಂಜುನಾಥ್ ಅವರೇ ಹೇಳಿದರು, ದೇವೇಗೌಡ ಹಳೆಯಂದ್ರೆ ಹೇಳಿದರು. ಒಮ್ಮೆ ಯಾವುದೇ ಇದು ಇಂಟರ್ವ್ಯೂ ನಡೆದಾಗ ನೀವು ವಿಠಲ ಅಂತ ಹೇಳಿ ನಿಮಗೆ ನಮ್ಮ ಬಳಿ ನೀವು ಯಾರೂ ಬರೋದಿಲ್ಲ, ಆಪರೇಷನ್ ಆಗೋದಿಲ್ಲ, ಹೃದಯ ಚೆನ್ನಾಗಿರುತ್ತದೆ ಅಂತ ಒಂದು ಸಜೆಷನ್ ಕೊಟ್ಟಿತ್ತು. ಅಂದರೆ ಎಲ್ಲ ಔಷಧಿಗಳಿಗೂ ಮೀರಿದ್ದು ಯಾವುದು ಔಷಧ, ಮೆಡಿಸಿನ್ ಅಂದರೆ ವಿಠಲನ ನಾಮ ಸ್ಮರಣೆಯನ್ನು ಮಾಡಿದರೆ ಎಲ್ಲ ರೋಗಗಳು ನಿವಾರಣೆ ಆಗ್ತದೆ ಅಂತ ವಾದರಾಜರು ಹೇಳುತ್ತಾರೆ. ಹೀಗೆ ಮಧ್ವಾಚಾರ್ಯರಿಗೆ, ಅನೇಕ ಜ್ಞಾನಿಗಳಿಗೆ, ಅನೇಕ ಸಂತರಿಗೆ, ಮತ್ತು ಮುಖ್ಯವಾಗಿ ಮಹಾರಾಷ್ಟ್ರದ ಸಂತರು, ನಾನು ಹೇಳಿದ ಸಂತ ತುಕಾರಾಮ, ಮತ್ತು ಜ್ಞಾನದೇವ, ಮತ್ತು ಇನ್ನು ವಿಠಲ ಜೊತೆಗೆ ದೇವಿ ಇದ್ದಾಳೆ, ರುಕ್ಮಿಣಿ ದೇವಿ ಅಂತೂ ಇದ್ದಾಳೆ, ರುಕ್ಮಾಬಾಯಿ ಅಂತ ಅವಳನ್ನು ಕರೀತಾರೆ. ವಿಠಲ ಜೊತೆಗೆ ಅವಳು ರುಕ್ಮಿಣಿ ಇರ್ತಾಳೆ. ಇನ್ನು ಹೀಗೆ ಅನೇಕ ಭಕ್ತರು ಅಲ್ಲಿ ವಿಠಲನ ಸೇವೆ ಮಾಡ್ತಾರೆ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಒಬ್ಬರು ಶ್ರೀಗಳವರು ಬಂದು ಮಹಿಷಿ ಒಳಗಿದ್ದಾರೆ ನೋಡಿ, ಸತ್ಯಸಂಧತೆ ಅಂತ ಅವರು ಮುದ್ರಾಧಾರಣೆ ಮಾಡಿಸ್ತಾ ಇದ್ದರು. ಒಮ್ಮೆ ಅದು ಪಂಡ್ರಾಪುರದ ಬಳಿಯಲ್ಲಿ ಅಲ್ಲಿ ಒಂದು ಕಡೆ ಸ್ವಲ್ಪ ದೂರ ಇರಬೇಕು, ಮುದ್ರಾಧಾರಣೆ ಆಗ್ತಾ ಇತ್ತು. ಒಬ್ಬ ವೃದ್ಧ ಬಂದು ಸ್ವಾಮಿಗಳಿಗೆ, ಶ್ರೀಗಳವರಿಗೆ ಹೇಳಿ, ಏನು ಸ್ವಾಮಿ ಮುದ್ರಾಧಾರಣೆ ಆಗಬೇಕು, ಪಂಡ್ರಾಪುರಕ್ಕೆ ಹೋಗಿ ವಿಠಲನ ದರ್ಶನ ಮಾಡಿದರೆ ಮುದ್ರಾಧಾರಣೆ ಆದಂತೆ ಆಗ್ತದೆ ಅಂತ ನಾನು ಕೇಳಿದ್ದೇನೆ, ಆದರೆ ಅಲ್ಲಿವರೆಗೆ ಹೋಗೋದು ಸ್ವಲ್ಪ ಕಷ್ಟ ಇದೆ, ಹಾಗಾಗಿ ನೀವು ನನಗೆ ಮುದ್ರಾಧಾರಣೆ ಮಾಡಿ ಅಂತ ಸತ್ಯಸಂಧ ತೀರ್ಥರಿಗೆ ಆಯಿತು ಅಂತೇಳಿ ಶ್ರೀಗಳವರು ಶಂಖಚಕ್ರಗಳನ್ನು ಕೊಟ್ಟು ಆ ವೃದ್ಧನಿಗೆ ಕೊಟ್ಟರು. ಸರಿ, ವೃದ್ಧನಿಗೆ ಕೊಟ್ಟರು. ಸೊ ಇನ್ನೇನು ಕೊಟ್ಟ ಮೇಲೆ ಕೆಲವೇ ಕ್ಷಣದಲ್ಲಿ ಅವನು ಅದೃಶ್ಯ ಆಗ್ಬಿಟ್ಟು, ಆ ವೃದ್ಧ ಇಲ್ಲೇ ಇಲ್ಲ. ಮರುದಿವಸ ಶ್ರೀಗಳವರು ಅಲ್ಲಿಂದ ಪಂಡ್ರಪುರಕ್ಕೆ ಬಂದು ನೋಡಿದರೆ, ವಿಠಲ ನೋಡಿದರೆ ಆ ಶಂಖಚಕ್ರಗಳು, ಬಿಸಿ ಶಂಖಚಕ್ರಗಳು ಅದು ಮೂಡಿದ್ದು ಸತ್ಯಸಂಧತೆ ಕಂಡಿದೆ. ಅಂದರೆ ದೇವರೇ, ವಿಠಲ ದೇವರೇ ಬಂದು ಶ್ರೀಗಳವರ ಹಸ್ತದಿಂದ, ಸತ್ಯಸಂಧ ತೀರ್ಥರ ಶ್ರೀಪಾದಂಗಳವರಿಂದ ಶಂಖಚಕ್ರಗಳನ್ನು ಧರಿಸಿ ಹೋಗಿದ್ದು ನಾವು ಇತಿಹಾಸದಲ್ಲಿ ನಾವು ಕೇಳುತ್ತೇವೆ. ಅಂತಹ ದಯ, ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತನ್ನೋದು ನಮಗೆ ಇದರಿಂದ ಅರ್ಥ ಆಗ್ತದೆ. ಹೀಗೆ ವಿಠಲನ ಮಹಿಮಾ ಭಾಳ ಇದೆ. ವಿಠಲನ ಚರಿತ್ರೆಗಳು, ವಿಠಲನ ನೀವೇನೇ ನೋಡಿ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಬಂತು, ಏನೋ ಅಥವಾ ಸಾಂಸಾರಿಕವಾಗಿಯೋ, ಸಾಮಾಜಿಕವಾಗಿಯೋ, ಅಥವಾ ವ್ಯಾವಹಾರಿಕವಾಗಿಯೋ, ಇದು ಇನ್ನೇನೋ ಒಂದು ಸಮಸ್ಯೆ ಬಂತು ಅಂತ ಕೊಡಿ, ಬಂದೇ ಬರ್ತದೆ. ಸಮಸ್ಯೆ ಬರದಿಂದ ಯಾರಿಗೆ ಬರಬೇಕು? ನಮ್ಮ ಬರದಿಂದ ಯಾರಿಗೆ ಬರ್ತದೆ? ಮನುಷ್ಯರಿಗೆ ಬರದೆ ಏನೋ ಹುಲಿ ಬರ್ತದ, ಇಲಿ ಬರ್ತದೆ, ಅವಕ್ಕೂ ಸಮಸ್ಯೆ ಇರ್ತಾವಪ್ಪ. ಆದರೆ ಮನುಷ್ಯರಿಗೆ ಬಾರದಷ್ಟು ಸಮಸ್ಯೆ ಯಾರಿಗೂ ಬರದಷ್ಟು ಸಮಸ್ಯೆ ಬರ್ತದೆ. ನಮ್ಮ ಸಮಸ್ಯೆ ಬಂದಿಲ್ಲ, ನಮ್ಮ ಮನುಷ್ಯರಂತ ಅನ್ನೋದೇ ಇಲ್ಲ, ನಾವು ಮೋಕ್ಷಕ್ಕೆ ಹೋಗ್ಬೇಕಾಗ್ತದೆ. ಸಂಸಾರ ಸಮಸ್ಯೆ ಬಂದೇ ಬರ್ತದೆ. ಏನೇ ಸಮಸ್ಯೆಗಳು ಬಂದರೂ ನಮಗೊಂದು ಔಷಧ ಇದೆ, ಇದು ಮರಿಬಾರ್ದು. ಏನು ಔಷಧ ಅಂದರೆ ಮತ್ತೆ ಯಾವುದೂ ಅಲ್ಲ, ಆ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೆ ಇರುವ ಒಂದೇ ಒಂದು ಔಷಧ ಅಂದರೆ ವಿಠಲನ. ಸಮಸ್ಯೆ ಬಂತು, ನೆನಪಾಗಬಾರದು, ಮರಿಬಾರದು. ಮರೆಯಬೇಡ ಮನವೇ ನೀನು ಹರಿಯ ಚರಣವ ಅಂತ ಇಷ್ಟು ಹೇಳಿ ವಿಠಲ ಅಂತ ಒಂದು 11 ಬಾರಿ ಆದರೂ ಅವತ್ತು ವಿಠಲ ಅಂತ ಈಗ ಹೇಳಿದಲ್ಲ, ಮನೆಯಲ್ಲಿ ಕುಳಿತುಕೊಂಡು ಹೇಳಿದರೆ ಮಾರನೇ ದಿವಸ ಅಥವಾ ಮುಂದಿನ ಕ್ಷಣಗಳಲ್ಲಿ ವಿಠಲ ಸಾಲ್ವ್ ಮಾಡ್ತಾನೆ ಭಗವಂತ. ಭಕ್ತ ಕುಂಬಾರನಿಗೆ ದೇವರು ಎಷ್ಟು ಅನುಗ್ರಹ ಮಾಡಿದ. ಇನ್ನೊಂದು ಇದೆ ನೋಡಿ, ಅದು ಆಕಿ ಸತಿ ಸಕ್ಕುಬಾಯಿ ಅನುಭವ, ಸಕ್ಕುಬಾಯಿಗೆ ಅನುಭವ. ಆ ಅತ್ತೆ ಹೆಂಗಿದ್ಲು, ನಾದ್ನಿ ಹೆಂಗಿದ್ಲು, ಒಬ್ಬರು ಒಂದು ಹುಲಿ ಒಂದು ಚಿರತೆ ಮನೆಯೊಳಗೆ, ಆ ಹುಲಿ ಚಿರತೆಗಳ ಮಧ್ಯದಲ್ಲಿ ಇದ್ಲು ಪಾಪ ಅವಳು, ಸತಿ ಸಕ್ಕುಬಾಯಿ. ವಿಠಲ ಹೆಂಗೆ ಅನುಗ್ರಹ ಮಾಡಿದ ಅವಳಿಗೆ, ಮಸ್ತ್ ಮಜಾ ಮಾಡಿದ ಇಬ್ಬರಿಗೂ ಸೇರಿಸಿಕೊಂಡು. ಹೀಗೆ ಅದೊಂದು ಮೂವಿನೇ ಬಂದಿದೆ ನೋಡಿ, ನಾವು ದೃಶ್ಯವಾಗಿ ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಹಾಗೆ ಕುಂಬಾರ
ಅವನು ತುಳಿದು ಬಿಟ್ಟ, ಮಗು ಹಾಕಿ ಕಚಕಚ ತುಳಿದು ಬಿಟ್ಟ. ನನಗೆ ಮತ್ತೆ ಯಾರು ಬಂದರು? ವಿಠಲನೇ ಬಂದು ಮತ್ತೆ ಆ ಮಗುವನ್ನು ರಕ್ಷಣೆ ಮಾಡಿ. ಇದೆಲ್ಲ ನೋಡಿದರೆ ನಾವೇನೇ ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದರೂ ನಮಗೆ ಅನುಗ್ರಹ ಮಾಡಲಿಕ್ಕೆ ಕಟಿಬದ್ಧನಾಗಿ ದೇವರು ನಿಂತಿರ್ತಾನೆ. ಭಕ್ತರ ಪಾಲಿಗೆ ಕಟಿಬದ್ಧನಾಗಿ ಕಟಿಯಲ್ಲಿ ಕರವಿಟ್ಟನು ಯಾರು? ವಿಠಲ. ವಿಠಲ ಸ್ಮರಣೆ ಜೊತೆಗೆ ಇದ್ದರೆ, ವಿಠಲ ನಾಮ ನಮ್ಮ ಜೊತೆಗೆ ಇದ್ದರೆ ಬಂದ ವಿಘ್ನಗಳೇನಾಗ್ತದೆ? ದುರಿತಗಳು ಅದು ಪರಿಹಾರ ಆಗ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ. ಸಂಶಯವಿದ್ರೆ ಪರಿಹಾರ ಆಗೋದಿಲ್ಲ ಅಷ್ಟೇ. ಪರಿಹಾರ ಆಗೇ ಆಗ್ತದೆ. ಸಂಶಯ ಬರಬಾರದು, ಸಂಶಯ ಪಡಬಾರದು. ಸಂಶಯ ಪಟ್ಟರೆ ಎಂದಿಗೂ ಕೂಡ ಪರಿಹಾರ ಆಗುವುದಿಲ್ಲ ಅನ್ನುವ ಸಂದೇಶವನ್ನು, ವಿಷಯವನ್ನು ನಾವು ಆಷಾಢ ಏಕಾದಶಿಯಂದು ನಾವು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕು. ಹೀಗಾಗಿ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿರಬೇಕಾಗಿತ್ತು. ಬೆಂಗಳೂರಲ್ಲಿ ಮುಗಿಸಿ ಇಲ್ಲಿ ಬಂದೆ. ಮತ್ತು ವಿಠಲನ ಒಂದು ಚಿಂತನೆ ಆಗಬೇಕು, ಉಪಾಸನೆ ಆಗಬೇಕು ಅಂತ ಹೇಳಿ ವಿಠಲನಿಗೆ ಪ್ರೇರ ಆಗುವ ಹನುಮನ ಒಂದು ಸನ್ನಿಧಾನದಲ್ಲಿ ವಿಠಲನೇ ಇಲ್ಲಿ ರಾಮರೂಪದಿಂದ ಇದ್ದಾನೆ. ರಾಮನೇ ವಿಠಲ, ರಾಮ ವಿಠಲ ಅಂತ ಹೇಳ್ತಾರೆ. ಹೀಗಿಂತಹ ಒಂದು ವಿಠಲನ ಚಿಂತನೆ ಆಗಬೇಕು, ಒಂದು ನಾಮಸ್ಮರಣೆ ಆಗಬೇಕು ಎಂಬ ಭಾವದಿಂದ ಒಂದು ಆಯೋಜನೆ ಮಾಡಿತ್ತು ನಮ್ಮ ಇಲ್ಲಿಯ ವಿಜಯಾಂಜನೇಯ ವೇದ ಸಂಸ್ಕೃತ ವಿದ್ಯಾಲಯ ಮತ್ತು ವಿಜಯನಗರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಇವರ ಆಶ್ರಯದಲ್ಲಿ ಒಂದು ಇದು ಆಯೋಜಿತವಾಯಿತು. ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿದವನು ಪುಂಡಲೀಕಾಲ. ನಾನು ಅದನ್ನು ನೋಡಿದೆ. ಯಾರು? ನಮ್ಮ ಸಂಜೀವ ಇವರು ಅವರ ಅಣ್ಣ ವಿಶೇಷವಾಗಿ ನೋಡಿದೆ. ಹಾಗಾಗಿ ನೋಡಿ ಅವ್ರು ಹೇಳಿದ್ರು, ಈ ಜ್ಞಾನ ಸೇವೆ ನೀವು ಮಾಡಿ ಅಂತ ನಾನು ಹೇಳಿದೆ. ಯಾಕಂದರೆ ನಾವು ಭಾಳ ಅನುಭವ ತಂದೆ ತಾಯಿಗಳ ಸೇವೆ ವಿಶೇಷವಾಗಿ ಮಾಡಿದ. ಪ್ರಾಯ ಪುಂಡಲೀಕ ಅನುಗ್ರಹ ಅವರಿಗೆ ವಿಶೇಷವಾಗಿ ಮಾಡಿದ. ಯಾಕಂದರೆ ಈಗಿನ ಕಾಲದಲ್ಲಿ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಒಂದು ಏನು ಪ್ರೇಮಿ ಸ್ನೇಹಿ ಕುಟುಂಬಿಯಾಗಿರುವಂತಹದ್ದು ಅದು ವಿಠಲನ ಕಾರುಣ್ಯ ಅಂತ ನಾವು ಭಾವಿಸಿಕೊಳ್ಳಬೇಕು. ಹಾಗಾಗಿ ಅವರು ಹೇಳಿದೆ, ಅವರಿಗೆ ಜ್ಞಾನದಿಂದ ಸೇವೆಯನ್ನು ಅವರು ಮಾಡಿದ್ದಾರೆ. ಅವರಿಗೆ ಅವರ ಪರಿವಾರಕ್ಕೆ ದೇವರು ವಿಶೇಷ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಳ್ಳಿ ವಿಠಲಾನುಗ್ರಹ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಮತ್ತು ಈ ಜ್ಞಾನ ಯಜ್ಞಕ್ಕೆ ಭಾಗವಹಿಸಬೇಕು ಅಂತ ಸಂದೇಶ ಕಳಿಸಿದ ತಕ್ಷಣ ಎಲ್ಲ ಭಕ್ತರು, ವಿಠಲನ ಭಕ್ತರು ಇಲ್ಲಿ ಬಂದು ಇಲ್ಲಿ ಉಪಸ್ಥಿತರಿದ್ದು ವಿಠಲನ ನಾದೋಪಾಸನೆಯಲ್ಲಿ ತೊಡಗಿದ್ದು ಅದು ವಿಠಲನ ಅನುಗ್ರಹಕ್ಕೆ ಕಾರಣವಾಗಿದೆ ಅಂತೇಳಿ ಬಂದಂತಹ ನಿಮ್ಮೆಲ್ಲರಿಗೂ, ವಿಠಲನ ಭಕ್ತರೆಲ್ಲರಿಗೂ ಕೂಡ ವಿಠಲನ ಪರಮಾನುಗ್ರಹ ನಿರಂತರವಾಗಿರಲಿ. ಮತ್ತೆ ಮತ್ತೆ ಅವನ ನಾಮಸ್ಮರಣೆ ನಿರಂತರ ಆಗ್ತಾ ಇರಲಿ. ಮತ್ತು ಆಯುಷ್ ಆರೋಗ್ಯ ಭಾಗ್ಯಾದಿಗಳನ್ನು ಕೊಳ್ಳಿ. ಮತ್ತು ವಿಶೇಷವಾಗಿ ಏನೋ ಒಂದು ತತ್ವಜ್ಞಾನವನ್ನು ಭಗವಂತ ಕರುಣಿಸಲಿ. ತತ್ವಜ್ಞಾನವನ್ನು ಕೊಳ್ಳಿಕ್ಕೆ ದೇವರು ನಮಗೆ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಪುಷ್ಪವನ್ನು ತುಳಸಿ, ವಿಠಲನಿಗೆ ಪ್ರಿಯವಾದ ತುಳಸಿ, ಕೃಷ್ಣನಿಗೆ ಪ್ರಿಯವಾದದ್ದು ತುಳಸಿ, ವೆಂಕಟೇಶ್ವರನಿಗೆ ಪ್ರಿಯವಾದದ್ದು ತುಳಸಿ. ಅದಕ್ಕೆ ಆಷಾಢ ಏಕಾದಶಿ ವಿಶೇಷವಾಗಿ ತುಳಸಿ ಅರ್ಚನೆಯನ್ನು ಮಾಡೋದು. ಹಾಗಾಗಿ ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಅಂತ ತುಳಸಿಯನ್ನು ಸ್ತೋತ್ರ ಮಾಡುವಂಥದ್ದು. ಇಂಥ ತುಳಸಿಯನ್ನು ವಿಠಲನಿಗೆ ವಿಠಲನ ಪಾದಕ್ಕೆ ಸಮರ್ಪಣೆ ಮಾಡಿ ಮತ್ತೊಮ್ಮೆ ವಿಠಲನ ಅನುಗ್ರಹದಲ್ಲಿ ಅಂತ ಪ್ರಾರ್ಥನೆ ಮಾಡಿ. ಶ್ರೀಕೃಷ್ಣ ಜಯ ಶ್ರೀ. ಬರೀ ಸಂಜೆಯವರೆಗೆ ನಾವು ವಿಠಲದ ಸಾಧನೆ